ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾಂತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾವದನೆ ಚ ಮೇ ಶ್ರೀಃ. ಶ್ರೀಮದಾನಂದತೀರ್ಥಾಖ್ಯಾನ್ ಗುರೂನ್ ವಿದ್ಯಾದಿವಾಕರಾನ್ ವಂದೇ ಕುದೃಷ್ಟಿದುರ್ಬೋಧವ್ಯಾಸಸಿದ್ಧಾಂತದೀಪಕಾನ್. ಬ್ರಹ್ಮಾ ವಾಯುಗಿರೀಶೇಷಗರುಡಾ ದೇವೇಂದ್ರಕಾಮೋ ಗುರುಃ ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೌ ನಿರತಿರ್ಮರುದ್ಗಣಯುತಾ ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾಸುರಪುಂಗವಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಆದಿತ್ಯಾದಿನವಗ್ರಹಾ ಶುಭಕರಾ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಸ್ತದ್ದೇವತಾಸ್ತದ್ಗಣಾಃ ಮಾಸಾಬ್ದಾರತವಸ್ತಥೈವ ದಿವಸಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಶ್ರೀಮದಾನಂದತೀರ್ಥಾರ್ಯಶಾಸ್ತ್ರದುಗ್ಧಾಬ್ಧಿಮಂತನಾತ್ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ದಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಸತ್ಯಾತ್ಮಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿಪರ್ಯಂತಾಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚೈತ್ರಾದೌ ಉಷಸಿ ಸ್ಮರನ್ ಮುರರಿಪುಂ ಚೋತ್ಥಾಯ ಶಾಂತಸ್ವರೇ ವೃದ್ಧೋಕ್ತಿಃ ಪರಿಗೃಹ್ಯ ನಿಂಬಕದಲಂ ಪ್ರಾಶ್ಯಾಜ್ಯ ಪಾತ್ರೇ ಸ್ವಕಂ. ವಕ್ತ್ರಂ ವೀಕ್ಷ್ಯ ಸುದರ್ಪಣೇ ಚ ಸುಹೃದಾ ಸ್ನಾತ್ವಾ ಸಮಂಭೂಷಿತಃ ಶ್ರುತ್ವಾ ವರ್ಷಫಲಂ ಪ್ರಿಯೈಃ ಸಹ ಮುಧಾ ಭುಂಜೀತ ದೈವಜ್ಞಕೈಃ. ಹರಿ ಓಂ. ಭಗವಂತನಿಗೆ ಯುಗಾಧಿಕೃತ ಅಂತ ವಿಷ್ಣು ಸಹಸ್ರನಾಮ ಒಂದು ನಾಮವನ್ನು ಹೇಳ್ತದೆ. ಅವನ 1000 ಹೆಸರುಗಳಲ್ಲಿ ಒಂದು ಯುಗಾಧಿಕೃತ. ಯಾಕೆ ಯುಗಾಧಿಕೃತ? ಅನೇಕ ತನ್ನ ಲೀಲೆಗಳಿಂದ 4 ಯುಗಗಳನ್ನು ತಾನು ಸೃಷ್ಟಿಯನ್ನು ಮಾಡಿ ಆ ಯುಗಗಳಲ್ಲಿ ಆ ಕಾಲದಲ್ಲಿ ತಾನೇ ಜೀವರಾಶಿಗಳ ಸೃಷ್ಟಿಯನ್ನು ಮಾಡಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರ ಪಾಲನವನ್ನು ಭಗವಂತ ತಾನೇ ಮಾಡಿ ಸಂಹಾರವನ್ನು ತಾನೇ ಮಾಡ್ತಾನೆ. ಅವನೇ ಕಾಲ ಅನ್ನುವ ಹೆಸರಿನಿಂದ ಇದ್ದಾನೆ. ಕಾಲ ಇದು ಅಖಂಡವಾಗಿದೆ. ಅದರಲ್ಲಿ ನಾವು ಮಾಡಿಕೊಂಡಂಥ ಭಾಗಗಳು 1 ನಿಮಿಷ, 1 ಗಂಟೆ, 1 ದಿನ, 1 ರಾತ್ರಿ, ಇದೆಲ್ಲವೂ ಕೂಡ. ಆದರೆ ಈ ಕಾಲ ಅಂತನ್ನೋದು ಭಗವಂತನೇ, ಬೇರೆ ಯಾರಲ್ಲ. ಅವನೇ ಅದಕ್ಕೆ ಮುಖ್ಯವಾಗಿ ನಿಯಾಮಕ. ಆ ಕಾಲನಾಮಕ ಪರಮಾತ್ಮ ಜೀವರಾಶಿಗಳು ತಮ್ಮ ತಮ್ಮ ಸಾಧನೆಯನ್ನು ತಾವು ಮಾಡಿಕೊಳ್ಳಲಿ ಅಂತನ್ನೋದಕ್ಕೆ ನಮ್ಮೆಲ್ಲರನ್ನ ಈ ಕಾಲದೊಳಗೆ ತಂದು, ಈ ಸೃಷ್ಟಿಯೊಳಗೆ ತಂದು, ನಮಗೆ ಅವಕಾಶಗಳನ್ನು ಕೊಟ್ಟು, ನಮಗೆ ಮನುಷ್ಯ ದೇಹವನ್ನು ಕೊಟ್ಟು, ಬುದ್ಧಿಯನ್ನು ಕೊಟ್ಟು, ನಮಗೆ ಶಕ್ತಿಯನ್ನು ಕೊಟ್ಟು, ನಮ್ಮಿಂದ ಅನೇಕ ಸಾಧನೆಗಳನ್ನು ಮಾಡಿಸಿ ನಮಗೆ ಫಲವನ್ನು ಕೊಡ್ತಾನೆ. ಸ್ವರ್ಗವನ್ನು, ಮೋಕ್ಷವನ್ನು ಎಲ್ಲವನ್ನು ಭಗವಂತ ಕೊಡ್ತಾನೆ. ಅವನು ಈ ಕಾಲದಲ್ಲಿ ನಮ್ಮನ್ನು ತರದೇ ಇದ್ದರೆ ನಾವೇನೂ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಜೀವರಾಶಿಗಳಿದ್ದಾರ್ರಿ ಜಗತ್ತಿನೊಳಗೆ? ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ ಶಾಸ್ತ್ರ ಹೇಳ್ತದೆ. ಒಂದು ಸಣ್ಣ ಇಷ್ಟೊಂದು ಹೆಬ್ಬಟ್ಟಿದ್ದಷ್ಟು ಪ್ರದೇಶದೊಳಗೆ ಅನಂತ ಜೀವರಾಶಿಗಳವ. ಅಂದರೆ ಎಷ್ಟೋ ಇನ್ಫಿನಿಟ್ ಆದಂತಹ ಜೀವರಾಶಿಗಳು ಇದ್ದಾಗ, ಈಗ ಈ ಸೃಷ್ಟಿ ಒಳಗೆ ಬಂದವರು ಅದರೊಳಗೆ ಕೆಲವರು ಅಷ್ಟೇ.
ಆ ಕೆಲವರು ತಮ್ಮ ಸಾಧನೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ತಾವು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ತಾವು ಬೇರೆ ಬೇರೆ ಫಲವನ್ನು ಪಡಿತಾ ಇದ್ದಾರೆ. ಅಂದ್ರೆ ಬರಲಾರ್ದವ್ರು ಎಷ್ಟೋ ಜನ ಇದ್ದಾರೆ. ನಮಗೆ ಭಗವಂತ ಅವಕಾಶವನ್ನು ಕೊಟ್ಟಾನೆ, ನಮಗೆ ಈ ಸೃಷ್ಟಿಯೊಳಗೆ ತಂದಾನೆ ಅಂತ ಅನ್ನೋದೇ ಮೊದಲು ಅವನ ವಿಶಿಷ್ಟವಾದಂತಹ ಕರುಣೆ. ಅವನು ಈ ನಮ್ಮೆಲ್ಲರನ್ನ ಸೃಷ್ಟಿಯೊಳಗೆ ತಂದು ಇಲ್ಲಿ ಕಾಲದೊಳಗೆ ನಮ್ಮನ್ನ ಬೇರೆ 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 ಯುಗಗಳಲ್ಲಿ ನಮ್ಮನ್ನ ಇಡ್ತಾನೆ. ಕೃತಯುಗದಲ್ಲೂ ನಮ್ಮನ್ನು ತರ್ತಾನೆ. ತ್ರೇತಾಯುಗದಲ್ಲಿ ನಾವೆಲ್ಲ ಡೈರೆಕ್ಟ್ ಕಲಿಯುಗದೊಳಗೆ ಹುಟ್ಟಿದವರೇನಲ್ಲ. ಆ ಹಿಂದಿನ ಯುಗದೊಳಗೆ ಎಲ್ಲ ಇದ್ದಿದ್ದು, ಏನಾಗಿದ್ವೋ ಗೊತ್ತಿಲ್ಲ, ಇದ್ವಿ ಅಷ್ಟೇ ಖರೆ. ಅಂತೂ ಇದ್ದು ಬೇರೆ ಬೇರೆ ಯುಗಗಳಲ್ಲಿದ್ದು ಈಗ ಈ ಯುಗದಲ್ಲಿ ಅರ್ಥಾತ್ ಕಲಿಯುಗದಲ್ಲಿ ನಾವು ಬಂದದ್ದು. ಈ ಯುಗಾಧಿಕೃತ ಯುಗಾವರ್ತ, ಈ ಯುಗಗಳನ್ನು ಆವರ್ತನ ಮಾಡುವವ, ಈ ಯುಗದ ಆದಿಯನ್ನ ಮಾಡುವವ, ಸೃಷ್ಟಿಯನ್ನ ಮಾಡುವಂಥವ ಭಗವಂತ ಅಂತ ವಿಷ್ಣು ಸಹಸ್ರನಾಮ ಭಗವಂತನನ್ನು ಕರೀತದೆ. ಹಾಗಾಗಿ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡ್ತಾರಂತ ಹೇಳ್ತಾರೆ. ಮತ್ತು ನೀವು ವಿಷ್ಣು ಮಾಡ್ತಾನೆ ಅಂತ ಹೇಳ್ತೀರಲ್ಲ, ಹೆಂಗೆ ಅಂತ. ಬ್ರಹ್ಮದೇವರಲ್ಲಿ ತಾನೇ ಇದ್ದು ವಿಷ್ಣು ಪರಮಾತ್ಮ ಸೃಷ್ಟಿಯನ್ನ ಮಾಡ್ತಾನೆ. ಅಂದರೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಬ್ರಹ್ಮದೇವರಿಂದ ಮಾಡಿಸ್ತಾನೆ. ಆ ಬ್ರಹ್ಮದೇವರು ಹುಟ್ಟಿದ್ದು ಯಾರಿಂದ ಅಂದರೆ ನಾವು ವಿಚಾರ ಮಾಡಿದಾಗ ವಿಷ್ಣು ಪರಮಾತ್ಮನ ನಾಭಿಕಮಲದಿಂದಲೇ ಬ್ರಹ್ಮದೇವರು ಹುಟ್ಟಿ ಬರ್ತಾರೆ. ಅವರಿಗೆ ಭಗವಂತ ಜವಾಬ್ದಾರಿಯನ್ನು ವಹಿಸ್ತಾನೆ, ನೀನು ಮುಂದಿನ ಎಲ್ಲ ಸೃಷ್ಟಿಯನ್ನು ಮಾಡಬೇಕು. ಆವಾಗ ಅವರು ಯಾವಾಗ ಆ ಸೃಷ್ಟಿಯ ಪ್ರಾರಂಭ ಮಾಡಿದರೋ ಅದು ಈ ಚೈತ್ರ ಶುಕ್ಲ ಪ್ರತಿಪದ, ಅದು ಯುಗಾದಿ. ಅಲ್ಲಿಯಿಂದ ಸೃಷ್ಟಿ ಪ್ರಾರಂಭವಾಯಿತು ಅಂತ ನಾವು ಕೇಳ್ತೀವಿ. ಹೊರತು ಕೆಲವರೇನು ಅಂದ್ಕೊಂಡಾರೆ ಈ ಕಲಿಯುಗ ಪ್ರಾರಂಭ ಆಗಿದ್ದು ಯುಗಾದಿ ದಿವಸ ಅಂತ. ಅಲ್ಲ, ಈ ಯುಗದ ಆದಿ ಅಲ್ಲ ಇದು. ಯುಗಾದಿ ಅಂತನ್ನೋದು ಬೇರೆ ಬೇರೆ ಇವೆ. ಕಲಿಯುಗ ಪ್ರಾರಂಭ ಆಗಿದ್ದು ಚೈತ್ರ ಶುಕ್ಲ ಪ್ರತಿಪದ ಅಲ್ಲೇ ಅಲ್ಲ, ನಡು ಯಾವಾಗೂ ಪ್ರಾರಂಭ ಆಗಲ್ಲ. ದ್ವಾಪರಯುಗನೂ ಬೇರೆ ಕಾಲಕ್ಕೆ ಪ್ರಾರಂಭ ಆಗಿದೆ. ಯಾವ ಯುಗಕ್ಕೂ ಈ ಚೈತ್ರ ಶುಕ್ಲ ಪ್ರತಿಪದ ಆದಿ ಅಲ್ಲ, ಇದು ಬ್ರಹ್ಮದೇವರ ಸೃಷ್ಟಿಗೆ ಆದಿಯಾದಂತಹ ದಿನ. ಅದಕ್ಕದು ಯುಗಾದಿ ಅಂತ ಕರೆಸಿಕೊಳ್ತದೆ. ಈ ಒಂದು ಅರ್ಥವನ್ನು ನಾವು ತಿಳಿದುಕೊಂಡು ಈ ಯುಗಾದಿ ಭಗವಂತನ ವಿಶಿಷ್ಟವಾದಂತಹ ಒಂದು ಸ್ಮರಣವನ್ನು ನಾವು ಮಾಡಬೇಕಾಗಿದೆ. ಸಂವತ್ಸರ ತಿರುಗಿತು ಅಂತ ನಮಗೆ ಗೊತ್ತಾಗ್ತದೆ. ಯುಗಾದಿ ದಿವಸ ಸಂವತ್ಸರ ತಿರುಗಿತು, ಹೊಸ ಸಂವತ್ಸರ ಬಂತು. ಸಂವತ್ಸರ ಅಂತಂದ್ರೆ ಒಂದು ವರ್ಷ. ಚಾಂದ್ರಮಾನ ಯುಗಾದಿಯನ್ನು ನಾವೆಲ್ಲ ಇವತ್ತು ಆಚರಿಸ್ತಾ ಇದ್ದೀವಿ. ಚಾಂದ್ರಮಾನ ಯುಗಾದಿ ಅಂದ್ರೆ ಏನು? ಚಂದ್ರ ಅವನಿಗೆ ದಕ್ಷ ಪ್ರಜಾಪತಿ ಅಂತ ಅವನ ಮಾವ 27 ತನ್ನ ಹೆಣ್ಣುಮಕ್ಕಳನ್ನ ಚಂದ್ರನಿಗೆ ಮದುವೆ ಮಾಡಿಕೊಡ್ತಾರೆ. ರೋಹಿಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು. ಇವತ್ತೇ ನಾವು 27 ನಕ್ಷತ್ರವಲ್ಲ, ನಮಗೆ 12 ರಾಶಿಗೆ 27 ನಕ್ಷತ್ರ. ಆ 27 ನಕ್ಷತ್ರದ ದೇವತೆಗಳೇನಿದ್ದಾರೆ ಅವರು ದಕ್ಷ ಪ್ರಜಾಪತಿ ಮಕ್ಕಳು. ಅವರನ್ನ ಎಲ್ಲರನ್ನೂ ಕೂಡ ಚಂದ್ರನಿಗೆ ಮದುವೆ ಮಾಡಿ ಕೊಡ್ತಾರೆ. ಅದಕ್ಕೆ ಅವನಿಗೆ ನಕ್ಷತ್ರ ರಾಜ ಅಂತ ಚಂದ್ರನಿಗೆ ಕರೆಯೋದುಂಟು. ಈ ದಕ್ಷ ಪ್ರಜಾಪತಿ 27 ಮಕ್ಕಳನ್ನು ಮದುವೆ ಮಾಡಿಕೊಟ್ಟು ಒಂದೇ ಮಾತು ಹೇಳ್ತಾನೆ ಚಂದ್ರನಿಗೆ, ನೋಡಪ್ಪ ನೀನು ಎಲ್ಲರನ್ನೂ ಸಮಾನ ಪ್ರೀತಿಯಿಂದ ನೋಡ್ಕೋ. ಚಂದ್ರ ಏನು ಮಾಡ್ಬಿಡ್ತಾನ, ರೋಹಿಣಿ ಅದರೊಳಗೆ ಬಹಳ ಅವಳು ಸ್ವರೂಪಿಯಾಗಿರ್ತಾಳೆ ಅನ್ನೋದಕ್ಕೆ ಅವಳ ಮೇಲೆ ಬಹಳ ಪ್ರೀತಿಯನ್ನು ಮಾಡ್ತಾಳೆ. ಆವಾಗ ಉಳಿದವರೆಲ್ಲ ಮಕ್ಕಳೇನು ಮಾಡಿಬಿಡ್ತಾರೆ, ತಮ್ಮ ತಂದೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಚಂದ್ರ ನಮ್ಮನ್ನು ಚಂದ ನೋಡ್ಕೊಳ್ಳೋದಿಲ್ಲ, ರೋಹಿಣಿಯನ್ನು ಅಷ್ಟೇ ಚಂದ ನೋಡ್ಕೊಳ್ತಾನೆ. ಹಾಗಾಗಿ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ, ನೀನು ಸ್ವರಗಿ ಹೋಗಿಬಿಡು ನೀನು ಅಂತ. ಚಂದ್ರ ಅದಕ್ಕೆ ಹುಣ್ಣಿಮೆ ದಿವಸ ಪೂರ್ಣ ಇರ್ತಾನೆ. ಮುಂದೆ ಕಡಿಮೆ ಆಗ್ತಾ 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 ಬರೋದನ್ನು ನಾವು ನೋಡ್ತೀವಿ. ವೈಜ್ಞಾನಿಕವಾಗಿ ಅದಕ್ಕೆ ಹಿನ್ನೆಲೆ ಬೇರೆ ಇದ್ದರೂ ಕೂಡ ಶಾಸ್ತ್ರೀಯ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ, ಸೊರಗಿ ಹೋಗಿ ನೀನು ಅಂತ. ಏನು ಮಾಡಬೇಕೀಗ? ಶಾಪದಿಂದ ಹೊರಗೆ ಬರಬೇಕಲ್ಲ. ಅದಕ್ಕೆ ವಿಚಾರ ಮಾಡಿದಾಗ ರುದ್ರದೇವರ ಕುರಿತು ತಪಸ್ಸನ್ನು ಮಾಡ್ತಾನೆ. ಭೂಮಿಗೆ ಬಂದು ರುದ್ರದೇವರ ಕುರಿತಾದ ತಪಸ್ಸು ಮಾಡಿದಾಗ ಸಾಕ್ಷಾತ್ ರುದ್ರದೇವರು ಪ್ರತ್ಯಕ್ಷರಾಗಿ ಬಂದು, ನನ್ನ ತಲೆಯ ಮೇಲೆ ನೀನಿರು, 15 ದಿವಸ ನಿನಗೆ ಸೊರಗು ಅಂತ ನಿನ್ನ ಮಾವ ಶಾಪ ಕೊಟ್ಟಾನೆ ಅನ್ನೋದಕ್ಕೆ 15 ದಿವಸ ಸೊರಗುತ್ತೀಯ, ಇನ್ನು 15 ದಿವಸ ನೀನು ಬೆಳ್ಕೋತ ಹೋಗುವಾಗ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ 15 ದಿವಸ ಹುಣ್ಣಿಮೆಯಿಂದ ಅಮಾವಾಸ್ಯೆ ಸೊರಗಬೇಕು, ಅಮಾವಾಸ್ಯೆಯಿಂದ ಹುಣ್ಣಿಮೆ ಮತ್ತೆ ಅವನು ವೃದ್ಧಿ ಆಗಬೇಕು. ಆ ರೀತಿಯೊಳಗೆ ರುದ್ರದೇವರು ವ್ಯವಸ್ಥೆಯನ್ನು ಮಾಡಿದರು ಅಂತ ನಾವು ಕೇಳ್ತೇವೆ. ಈ ಚಂದ್ರ ತಪಸ್ಸು ಮಾಡಿದ ಜಾಗವೇ ಇವತ್ತು ಉಡುಪಿ. ಉಡುಪ ಅಂದರೆ ಚಂದ್ರ ಅಂತ ಅರ್ಥ. ಉಡು ಅಂದರೆ ನಕ್ಷತ್ರಗಳ ಪತಿ ಉಡುಪ ಚಂದ್ರ, ಅವನು ತಪಸ್ಸು ಮಾಡಿದ ಜಾಗ ಉಡುಪಿ ಅಂತ. ಇವತ್ತಿಗೂ ಅಲ್ಲೂ ಚಂದ್ರಮೌಳೇಶ್ವರ ಅಂತ ಒಂದು ಗುಡಿ ಅದು. ಕೃಷ್ಣನ ಗುಡಿ ಬರೋಕ್ಕಿಂತಲೂ ಮೊದಲಿನ ಹಳೆ ಗುಡಿ ಅದು, ಅವಾಗಿನಕ್ಕಿಂತಲೂ ಮೊದಲಿದ್ದಂತಹ ಗುಡಿ. ಆ ಚಂದ್ರಮೌಳೇಶ್ವರ ಅನ್ನೋ ಗುಡಿಯ ಸ್ಪೆಷಾಲಿಟಿ ಏನಂದರೆ ಅಲ್ಲಿ ಚಂದ್ರ ಕುಳಿತು ತಾನು ರುದ್ರದೇವರ ಕುರಿತಾಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಮಾಡಿ ಅಲ್ಲಿ ಅವರನ್ನು ಪ್ರತ್ಯಕ್ಷ ಮಾಡಿಕೊಂಡಂಥ ಜಾಗ ಅಂತ ನಾವು ಕೇಳ್ತೇವೆ. ಆವಾಗ ರುದ್ರದೇವರು ಹೇಳ್ತಾರೆ, ನೀನು ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಬೇಕು ನಿನ್ನ ಹೆಂಡಂದ್ರನ್ನ ಅಂದಾಗ, ಒಂದೊಂದು ದಿನ ಒಂದೊಂದು ನಕ್ಷತ್ರ ಈ ರೀತಿ ಚಂದ್ರನ ಒಂದು
ಮಾನ ಇದು ನಡೀತಾ ಹೋಗ್ತದೆ. 27 ನಕ್ಷತ್ರಗಳಾದ ಮೇಲೆ 1 ತಿಂಗಳು ಅಂತ ಹೇಳ್ತೀವಿ. 27 ನಕ್ಷತ್ರಕ್ಕೆ 1 ತಿಂಗಳಾಯ್ತು. ಚಂದ್ರನ ಅವ ಎಲ್ಲಾ ನಕ್ಷತ್ರಗಳನ್ನು ಭೇಟಿ ಮಾಡಿ ಬಂದ ಅಂದ್ರೆ 1 ತಿಂಗಳು ಲೆಕ್ಕ. ಹಂಗ 12 ತಿಂಗಳು ಆದಾಗ ಅದು ಸಂವತ್ಸರ ಅಂತ ಕರೆಸ್ಕೊಳ್ತದೆ. 1 ವರ್ಷ 12 ಸಲ ಅವ ಎಲ್ಲಾರ ಮನೆ ಭೇಟಿ ಮಾಡಿ ಬಂದ ಅಂದ್ರೆ ಚಂದ್ರಮಾನದೊಳಗೆ 1 ವರ್ಷ ಯುಗಾದಿ ಅದು ಕಂಪ್ಲೀಟ್ ಆದಂಗೆ ಅಂತ. ಇದು ನಾವೆಲ್ಲರೂ ಪಾಲಿಸುವಂಥ ಯುಗಾದಿ. ಇನ್ನು ಕೆಲವು ಕಡೆಗೆ ಸೌರಮಾನ ಯುಗಾದಿ ಅಂತ ಮಾಡ್ತಾರೆ. ಅದು ಈಗಿರಂಗಿಲ್ಲ, ಅದು ಮುಂದೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟಿರ್ತದೆ. ಸೌರಮಾನ ಯುಗಾದಿ ಅಂದ್ರೆ ಅವ್ರು ಈ ಚಂದ್ರನ ಚಲನವನ್ನು ನೋಡಂಗಿಲ್ಲ, ಸೂರ್ಯನ ಚಲನವನ್ನು ನೋಡ್ತಾರೆ. ಸೂರ್ಯ ಒಂದು ರಾಶಿ ಒಳಗೆ 1 ತಿಂಗಳು ಇರ್ತಾನೆ. ಮೇಷರಾಶಿ ಒಳಗೆ 1 ತಿಂಗಳು ಇರ್ತಾನೆ. ಅದಾದ್ಮೇಲೆ ವೃಷಭ ರಾಶಿಗೆ ಬರ್ತಾನೆ. ಅದಾದ್ಮೇಲೆ ಮಿಥುನ ರಾಶಿಗೆ ಬರ್ತಾನೆ. ಹಿಂಗೆ 12 ರಾಶಿಯನ್ನ ಸೂರ್ಯ ಸಂಕ್ರಮಣ ಮಾಡಿದ ಅಂತ, ಅದಕ್ಕೆ ಮಕರ ರಾಶಿ ಒಳಗೆ ಎಂಟರ್ ಆದ ದಿವಸ ಮಕರ ಸಂಕ್ರಮಣ ಅಂತ ಮಾಡ್ತೀವಿ. ಕರ್ಕ ರಾಶಿ ಒಳಗೆ ಬಂದ ಅಂದ್ರೆ ಕರ್ಕ ಸಂಕ್ರಮಣ ಅಂತ ಮಾಡ್ತೀವಿ. ದಕ್ಷಿಣಾಯನ ಉತ್ತರಾಯಣ ಅಂತ ಅಂತೀವಿ. ಹಿಂಗಿದು ಸೂರ್ಯನ ಚಲನದಿಂದ ಆಗುವಂತಹದ್ದು ಒಂದು ಯುಗಾದಿ ಬೇರೆ. ಈಗ ನಾವು ಮಾಡ್ತಾ ಇರೋದು ಚಂದ್ರನ ಚಲನದಿಂದ ಆಗುವಂಥ ಯುಗಾದಿ. 27 ನಕ್ಷತ್ರಗಳಲ್ಲಿ 12 ಸಲ ಚಂದ್ರ ಆಕ್ರಮಿಸಿ ಬಂದ ಅಂದ್ರೆ 1 ವರ್ಷ ಅಂತ ನಾವು ಅದನ್ನ ಮಾಡ್ತೀವಿ. ಅದಕ್ಕೊಂದು ಸಂವತ್ಸರ ಅಂತ ಕರಿತೀವಿ. ಇದರ ವೈಶಿಷ್ಟ್ಯ ಏನು ಅಂದ್ರೆ, ಅಲ್ಲ ಮತ್ತೆ 27 ಅಂತ ಆದ್ರೆ 3 ದಿವಸ ಉಳಿತು ನೋಡ್ರಿ. ಎಲ್ಲಾ ಕಡೆ 3 ದಿವಸ ಉಳ್ಕೋತ ಹೋತು. ಮತ್ತೆ ಆ 3 ದಿವಸ ಉಳಿದದನ್ನ ಎಲ್ಲ ಹಾಕೋದು, ಅದಕ್ಕೆ ಬರ್ತದ 3 ವರ್ಷಕ್ಕೊಮ್ಮೆ ಏನು ಅಧಿಕ ಮಾಸ. ಅಧಿಕ ಮಾಸ ಯಾಕೆ ಬರ್ತದ ಅಂತಂದ್ರೆ ಫುಲ್ 1 ತಿಂಗಳು ಅಂತ ಆಗಿರಂಗೇ ಇಲ್ಲ. ಚಂದ್ರನ ಯುಗಾದಿಯನ್ನು ನೀವು ಕನ್ಸಿಡರ್ ಮಾಡ್ತಾ ಹೋದ್ರಿ ಅಂದ್ರೆ 1 ತಿಂಗಳದಾಗ 27 ದಿವಸ ಇರ್ತಾವ ಲೆಕ್ಕಕ್ಕೆ. 27, 28 ಹಿಂಗ್ ನಡೆದಿರ್ತದೆ. ಅದು ಕೊನೆಗೆ 3 ವರ್ಷಕ್ಕೆ 1 ತಿಂಗಳದಷ್ಟು ಒಂದು 30 ದಿವಸ ಉಳಿತದೆ. ಅದನ್ನು 1 ತಿಂಗಳು ಅಂತ ಪ್ರತ್ಯೇಕ ಮಾಡಿ ಅದಕ್ಕೆ ಅಧಿಕ ಮಾಸ ಅಂತ ಹೆಸರಿಡ್ತಾರೆ. ಈ ಪರಾಭವ ಸಂವತ್ಸರದೊಳಗೆ ಅಧಿಕ ಮಾಸ ಬರ್ತದೆ. ಇನ್ನೊಂದು 2 ತಿಂಗಳಕ್ಕೇನೆ ಜ್ಯೇಷ್ಠ ಮಾಸದೊಳಗೆ ಅಧಿಕ ಮಾಸ ಇದು ಬರೋದಿದೆ. ಇದು ಚಾಂದ್ರಮಾನದ ಯುಗಾದಿಯ ಒಂದು ವಿಶಿಷ್ಟವಾದಂತಹ ಹಿನ್ನೆಲೆ. ಇದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಇದರ ಜೊತೆಗೆ ಸಂವತ್ಸರ ಅಂದ್ರೆ ಯಾರು? ಸಂವತ್ಸರ ಅಂದ್ರೆ 1 ವರ್ಷ ಅಂತ ಒಂದು ಅರ್ಥ ಅಷ್ಟೇ ಅಲ್ಲ. ಸಂವತ್ಸರ, ಸಂ ಅಂದ್ರೆ ಬಹಳ ಚಂದಾಗಿ, ವತ್ಸ ಅಂದ್ರೆ ಭಕ್ತರು, ವತ್ಸರು ಅಂತ ಕರೀತಾರಲ್ಲ. ವತ್ಸ ಅಂದ್ರೆ ಕರುಗಳು ಅಂತ ಅರ್ಥ. ಕರುಗಳಂತೆ ಭಗವಂತ ಭಕ್ತರನ್ನು ನೋಡ್ಕೊಳ್ತಾನದ್ರಿಂದ ಅವರಿಗೆ ವತ್ಸರು ಅಂತಂತಾರೆ. ಸಂವತ್ಸರ ಬಹಳ ಚೆನ್ನಾಗಿ ತನ್ನ ಭಕ್ತರನ್ನ ಆನಂದದಿಂದ ಇಡುವವನಿಗೆ ಸಂವತ್ಸರ ಅಂತ ಕರೀತಾರೆ. ಅಂದ್ರೆ ಭಗವಂತನಿಗೇನೆ ಸಂವತ್ಸರ ಅಂತ ಕರೆಯೋದು. ಸಂವತ್ಸರ ಅನ್ನೋದು ದೇವರದೇ ಒಂದು ಹೆಸರು. ಅಂದ್ರೆ ಇವೆಲ್ಲ ಚಂದ್ರ ಚಲನ ಆಗೋದು, ಸೂರ್ಯ ಚಲನ ಆಗೋದು ಎಲ್ಲ ಒಂದು ಕಡೆಗೆ, ಭಗವಂತನೇ ಮುಖ್ಯವಾಗಿ ಎಲ್ಲವನ್ನು ನಡೆಸೋದು ಒಂದು ಕಡೆಗೆ. ಹಾಗಾಗಿ ಸಂವತ್ಸರ ಅಂದ್ರೆ ನಿಜವಾಗಿ ಭಗವಂತನೇ. ಅವನ ಇಚ್ಛೆಯಂತೆ ಈ ಎಲ್ಲ ಗ್ರಹಗಳು, ಈ ಎಲ್ಲ ನಕ್ಷತ್ರಗಳು ಇವೆಲ್ಲವೂ ನಡೆದಿದ್ದು ಅವನಿಂದ. ಮಧ್ಯದೊಳಗೆ ಒಂದು ನಕ್ಷತ್ರ, ಧ್ರುವ ನಕ್ಷತ್ರ ಅಂತ. ಧ್ರುವರಾಜರ ಕಥೆಯನ್ನು ನೀವು ಭಾಗವತದೊಳಗೆ ಕೇಳಿರ್ತೀರಿ. ಆ ಧ್ರುವ ನಕ್ಷತ್ರದೊಳಗೆ ಭಗವಂತನ ಒಂದು ರೂಪ, ಚೋಳಿನ ಒಂದು ರೂಪ ಅದ ಭಗವಂತನ. ಅದಕ್ಕೆ ಶಿಂಶುಮಾರ ಅಂತ ಕರೀತಾರೆ. ಆ ಶಿಂಶುಮಾರನ ಒಂದು ಗುರುತ್ವದೊಳಗೆ ಎಲ್ಲ ನಕ್ಷತ್ರಗಳು ಪರಿಭ್ರಮಣ ಮಾಡ್ತಾವ ಅಂತ ಭಾಗವತ ಹೇಳಿತ್ತು. ಯಾವಾಗ? 5000 ವರ್ಷದಿಂದ. ಈಗ ಮೊನ್ನೆ ವಿಜ್ಞಾನಿಗಳು ಅದನ್ನು ಕಂಡುಹಿಡಿದದ್ದಷ್ಟೇ. ಪೋಲ್ ಸ್ಟಾರ್ ಇಸ್ ಇನ್ ದ ಮಿಡಲ್ ಆಫ್ ದ ಯೂನಿವರ್ಸ್ ಅಂತ ಹೇಳಿ ಎಲ್ಲ ಅದು ಗ್ಯಾಲಾಕ್ಸೀಸ್ ಅದರ ಸುತ್ತ ಹಾಕ್ತಾವೆ ಅಂತ ವಿಜ್ಞಾನ ತಿಳ್ಕೊಂಡಿದ್ದು ಬಹಳ ಲೇಟು. ಧ್ರುವ ನಕ್ಷತ್ರದ ಸುತ್ತಲೂ ಶಿಂಶುಮಾರ ರೂಪಿ ಭಗವಂತನ ಗುರುತ್ವದಿಂದ, ಗುರುತ್ವ ಅಂದ್ರೆ ಏನು? ಗ್ರಾವಿಟಿ. ಇದನ್ನು ಅವಾಗೆ ಹೇಳಿದ ಭಾಗವತ. ಗುರುತ್ವದ ಒಂದು ಆಕರ್ಷಣದಿಂದ ಎಲ್ಲ ನಕ್ಷತ್ರಗಳು ಸುತ್ತುತ್ತಾವೆ. ಸೂರ್ಯನೂ ಅವನ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕ್ತಾನೆ ಅಂತ ನಮಗೆ ಶಾಸ್ತ್ರ ತಿಳಿಸಿಕೊಡುತ್ತದೆ. ಹಾಗಾಗಿ ಎಲ್ಲ ನಕ್ಷತ್ರಗಳು, ಎಲ್ಲ ರಾಶಿ ಏನೆಲ್ಲ ಇವೆ ಅಲ್ಲ, ಇದು ಭಗವಂತನ ಲೀಲೆ, ಭಗವಂತನ ಅಧೀನದೊಳಗವೆ. ಶನಿ ಕಾಟ ಬಂತು, ಕೇತು ರಾಹು ಕಾಡಿದ್ರು, ಗುರು ಬಲ ಇಲ್ಲ, ಮತ್ತೊಂದೇನೋ ಮಂಗಳ ದೋಷ ಬಂತು. ಇವೆಲ್ಲ ಒಂದೊಂದೊಂದೊಂದು ಇದೆ, ಇಲ್ಲ ಅಂತಲ್ಲ. ಇದು ಯಾವುದೂ ಸುಳ್ಳಲ್ಲ, ಸರ್ವಥಾ ಸುಳ್ಳಲ್ಲ. ಯಾಕೆ ಸುಳ್ಳಲ್ಲ ಅಂತ ಹೇಳ್ತೀನಿ ಅಂದರೆ, ಇದು ಯಾವ ಜ್ಯೋತಿಷ್ಯವನ್ನು ನಾವು ಇವತ್ತು ಓದ್ಲಿಗತ್ತೀವಿ, ತಿಳ್ಕೊಳ್ಳಿಗತ್ತೀವಿ, ಇದು ಯಾರೋ ಮಾಡಿದ್ದಲ್ಲ. ಇದು ಮಾಡಿದ್ದು ಯಾರ್ರಿ? ಇದನ್ನು ಮಾಡಿದ್ದು ವರಾಹ ನಾಮಕ ಪರಮಾತ್ಮ. ವರಾಹ ದೇವರನ್ನು ನೀವು ದೇವರದೊಂದು ರೂಪ ಕೇಳ್ತಿರಲ್ಲ, 3ನೇದು ರೂಪ ವರಾಹ ದೇವರು. ಆ ವರಾಹ ದೇವರು ಲಕ್ಷ್ಮಿಗೆ ಉಪದೇಶ ಮಾಡಿದ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಇದನ್ನು ಸಾಕ್ಷಾತ್ ಭಗವಂತ ಬರದಾನ. ಹಿಂಗಾಗಿ ಇದು ಯಾವುದೂ ಯಾವುದೋ ಅಂಧನ ವಿಶ್ವಾಸ, ಯಾರೋ ಮೂಢನಂಬಿಕೆ ಅಂತ ತಿಳಿಯೋ ಹಂಗಿಲ್ಲ. ಸಾಕ್ಷಾತ್ ಭಗವಂತ ಹೇಳಿದ ಭಗವದ್ಗೀತಾ ಎಷ್ಟು ಮಾನ್ಯ ನೋಡ್ರಿ, ಹಂಗೆ ವರಾಹ ದೇವರು ಹೇಳಿದಂತಹ ಜ್ಯೋತಿಷ್ಯ ಶಾಸ್ತ್ರವೂ ಅಷ್ಟೇ ಮಾನ್ಯ.
ಆದರೆ ಅದರೊಳಗೆ ಬಂದದ್ದೇನು, ಸ್ಪಷ್ಟವಾಗಿದ್ದದ್ದೇನು ಅಂತಂತಂದ್ರೆ ಈ ಎಲ್ಲ ಗ್ರಹಗಳು, ನಕ್ಷತ್ರಗಳು, ಇವುಗಳ ಚಲನಾವಲನ ಇವೆಲ್ಲವನ್ನೂ ಕಂಟ್ರೋಲ್ ಮಾಡುವವ ಮಾತ್ರ ಭಗವಂತನೇ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ದೇವರಿಗೆ ಹೇಳ್ತೀವಲ್ಲ, ಎಲ್ಲ ಗ್ರಹಗಳ ಬಲ ಅದು ಭಗವಂತನಿಂದ ಇರೋದು. ಹೀಗಾಗಿ ನಾವು ಬೇಕಾದ ದೋಷ ಇರಲಿ, ಸಾಡೆ ಸಾತಿ ಇರಲಿ, ಮಂಗಳ ದೋಷ ಇರಲಿ, ಏನೇ ಇರಲಿ, ಭಗವಂತನ ಬಲ ಅದ ಅಂತಂತಂದ್ರೆ ಮುಗಿದೋದು. ಕಿಂ ಕುರುವಂತಿ ಗ್ರಹ ಸರ್ವೇ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತ ನಮ್ಮ ಬಲಕ್ಕೆ ನಿಂತಾನ ಅಂತಂದ್ರೆ ಈ ಯಾವ ಕಾಟವೂ ನಮಗೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವೆಲ್ಲ ದೇವತೆಗಳು, ಇವರೆಲ್ಲ ಶನಿ ಆಗಲಿ, ಮಂಗಳ ಆಗಲಿ, ಬುಧ ಆಗಲಿ, ಎಲ್ಲರೂ ದೇವತೆಗಳು, ಯಾರೋ ಸಾಮಾನ್ಯರಲ್ಲ. ಆ ಎಲ್ಲ ದೇವತೆಗಳ ಕೃಪೆಯನ್ನ ಪಡೆಯೋದು ನಮ್ಮ ಕರ್ತವ್ಯ ಅನ್ನೋದಕ್ಕೆ ಬೇರೆ ಬೇರೆ ಶಾಂತಿಗಳನ್ನ, ಅವರ ಮಂತ್ರಗಳು, ಅವರ ಜಪಗಳು, ಹೋಮಗಳು ಇತ್ಯಾದಿಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಆದರೆ ಇದೆಲ್ಲದಕ್ಕೂ ಮಿಗಿಲಾಗಿ ಇವರೆಲ್ಲರನ್ನೂ ನಿಯಮನ ಮಾಡುವ ಭಗವಂತ ಪ್ರೀತ ಆಗ್ಬಿಟ್ಟ ಅಂತಂದ್ರೆ ಇವರು ಯಾರೂ ಕೂಡ ನಮಗೆ ಯಾವ ಅಡ್ಡಿ ಆತಂಕಗಳನ್ನು ಮಾಡೋದಿಲ್ಲ ಅಂತನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇಟ್ಟು ಇದನ್ನು ನಾವು ಮೊದಲು ಕೇಳಬೇಕು ಅಂತನ್ನೋದನ್ನ ಸ್ಪಷ್ಟಪಡಿಸ್ತಾ, ಈ ಚೈತ್ರ ಮಾಸದ ಈ ಯುಗಾದಿಯ ಸಂದರ್ಭದೊಳಗೆ ಅದಕ್ಕೆ ನೋಡ್ರಿ, ಚೈತ್ರ, ವೈಶಾಖ, ಜ್ಯೇಷ್ಠ ಈ ಹೆಸರು ಹೆಂಗೆ ಬಂದು, ಯಾಕೆ ಈ ಹೆಸರು ಬರ್ತದ? ಹುಣ್ಣಿಮೆ ದಿವಸ ಯಾವ ನಕ್ಷತ್ರ, ಯಾಕಂದ್ರೆ ಇದು ಚಂದ್ರಮಾನ, ಇದು ನಕ್ಷತ್ರದ ಮೇಲೆ ನಡೆದಿದೆ ಈಗೆಲ್ಲ. ಹೀಗಾಗಿ ಹುಣ್ಣಿಮೆ ದಿವಸ ಯಾವ ನಕ್ಷತ್ರ ಇರ್ತದೋ ಅದು ಆ ಮಾಸಕ್ಕೆ ಹೆಸರು. ಚಿತ್ರ ನಕ್ಷತ್ರ ಹುಣ್ಣಿಮೆ ಇದ್ದದ್ದು ಚೈತ್ರ ಮಾಸ, ವಿಶಾಖ ನಕ್ಷತ್ರ ಹುಣ್ಣಿಮೆ ಇತ್ತು ಅಂದ್ರೆ ವೈಶಾಖ ಮಾಸ, ಜ್ಯೇಷ್ಠ ನಕ್ಷತ್ರ ಹುಣ್ಣಿಮೆ ದಿವಸ ಇತ್ತು ಅಂದ್ರೆ ಜ್ಯೇಷ್ಠ ಮಾಸ. ಹಿಂಗೆ 12 ತಿಂಗಳಿಗೆ ಹುಣ್ಣಿಮೆ ದಿವಸ ಇದ್ದ ನಕ್ಷತ್ರಗಳಿಂದ ಆ ಮಾಸದ ಹೆಸರು ಅದು ಬರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಈ ಚೈತ್ರ ಯುಗಾದಿ ಎಂದು ನಾವು ಮಾಡಬೇಕಾದದ್ದೇನು? ಬೆಳಗ್ಗೆ ಬೇಗ ಎದ್ದು ಶಾಂತಸ್ವರೆ, ಮೊದಲು ಇಡೀ ಹಿಂದಿನ ವರ್ಷದಲ್ಲಿ ಆಗಿ ಹೋದ ನಮ್ಮ ಎಲ್ಲ ಪಾಪಗಳನ್ನು ಭಗವಂತನಲ್ಲಿ ಕ್ಷಮೆಯನ್ನು ಯಾಚಿಸಿ ಶಾಂತರಾಗಿ, ಶುದ್ಧರಾಗಿ ನಾವು ಬೆಳಗ್ಗೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ವೃದ್ಧೋಕ್ತಿ ಪರಿಗೃಹ್ಯ, ಹಿರಿಯರ ಆಶೀರ್ವಾದವನ್ನು ತಗೊಳ್ಬೇಕು, ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ನಿಂಬಕದಲಂ ಪ್ರಾಶ್ಯ, ನಿಂಬಕದಲ ಅಂದರೆ ಬೇವನ್ನು ತಿನ್ನುವಂತಹ ಪದ್ಧತಿ, ಬೇವು ಬೆಲ್ಲ ತಿಂತೀವಲ್ಲ ಅದನ್ನು ತಗೊಂಡು, ಆಜ್ಯ ಪಾತ್ರೆ ಸ್ವಕಂ ವಕ್ತ್ರಂ ವೀಕ್ಷ್ಯ, ತುಪ್ಪದೊಳಗೆ ನಮ್ಮ ಮುಖವನ್ನು ಅವತ್ತು ನೋಡ್ಕೊಳ್ಬೇಕು. ಕನ್ನಡಿ ಬದಲು ತುಪ್ಪದೊಳಗೆ ಮುಖವನ್ನು ನೋಡಿಕೊಳ್ಳಬೇಕು, ಕನ್ನಡಿ ಒಳಗೂ ನೋಡ್ಕೊಳ್ಬಹುದು. ಸುಹೃದ ಸ್ನಾತ್ವ, ಒಳ್ಳೆಯ ಅಭ್ಯಂಗ ಸ್ನಾನವನ್ನು, ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಹೊಸ ವಸ್ತ್ರಗಳನ್ನೆಲ್ಲ ಧಾರಣ ಮಾಡಿ ಈ ವರ್ಷ ಫಲವನ್ನು, ಅಂದರೆ ಈ ಸಂವತ್ಸರ ಹೆಂಗಿರೋದದ ಅನ್ನೋದನ್ನು ಅವತ್ತಿನ ದಿವಸ ಜ್ಯೋತಿಷ್ಯವನ್ನು ಬಲ್ಲುವವರಿಂದ ನಾವು ಶ್ರವಣ ಮಾಡಬೇಕು. ಅದನ್ನು ಮಾಡೋದರಿಂದ ಆ ವರ್ಷ ಎಲ್ಲ ನಮಗೆ ಮಂಗಳವನ್ನು ಉಂಟು ಮಾಡುತ್ತದೆ, ಭಗವಂತ ನಮಗೆ ಆಯುರಾರೋಗ್ಯಗಳನ್ನು ಕೊಡ್ತಾನೆ ಅನ್ನೋ ಅರ್ಥದೊಳಗೆ ಇದನ್ನು ತಿಳಿಸ್ತಾರೆ. ಹಾಗಾದರೆ ಈ ಒಂದು ವರ್ಷದ ಫಲವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇವತ್ತು ಈ ಒಂದು ವರ್ಷದ ಕಾನ್ಸೆಪ್ಟನ್ನು ಇನ್ನೂ ಸ್ವಲ್ಪ ನಾವು ಮ್ಯಾಥಮ್ಯಾಟಿಕಲ್ ಆಗಿ ಗಣಿತದ ದೃಷ್ಟಿಯಿಂದ ನೋಡೋದಾದರೆ, ವಿಷ್ಣು ಪರಮಾತ್ಮ ಅವನ ನಾಭಿಕಮಲದಿಂದ ಯಾವಾಗ ಬ್ರಹ್ಮದೇವರು ಹುಟ್ಟುತ್ತಾರೋ, ಆ ಹುಟ್ಟಿದ ಬ್ರಹ್ಮದೇವರಿಗೆ ಅವತ್ತಿನಿಂದ ಆಯುಷ್ಯ ಪ್ರಾರಂಭ. ಬ್ರಹ್ಮದೇವರು ಹುಟ್ಟಿದ್ರು. ಬ್ರಹ್ಮದೇವರಿಗೆ ಎಷ್ಟು ವರ್ಷ ಆಯುಷ್ಯದ? ಒಂದು 100 ವರ್ಷ ಆಯುಷ್ಯ, ಭಾಳ ಇಲ್ಲ. ಬ್ರಹ್ಮದೇವರು 100 ವರ್ಷ ಇರ್ತಾರೆ. ಭಾಳ ಕಡಿಮೆ ಆತಲ್ರಿ, ಮನುಷ್ಯರೇ ಎಷ್ಟು 120, 150 ಇರ್ತಾರೆ. ಬ್ರಹ್ಮದೇವ್ರು 100 ವರ್ಷ. ಬ್ರಹ್ಮದೇವ್ರು 100 ವರ್ಷ, ನಮ್ಮ ಲೆಕ್ಕದಾಗ 100 ಅಲ್ಲ, ಅದು ಅವ್ರ ಲೆಕ್ಕ ಬೇರೆ. ಅದು ಅವ್ರ ಲೆಕ್ಕ ಭಾಳ ದೊಡ್ಡದು. ಎಷ್ಟು ದೊಡ್ಡದು ಅಂತ ತಿಳ್ಕೊಳ್ರಿ. ಬ್ರಹ್ಮದೇವ್ರು 100 ವರ್ಷ ಅಂದ್ರೆ ಹೆಂಗೆ? ನಾವೀಗ ಕೃತಯುಗದೊಳಗಿದ್ದೀವಿ, ಕಲಿಯುಗದೊಳಗಿದ್ದೀವ. ಕಲಿಯುಗ ಮುಗಿದ್ಮೇಲೆ ಮತ್ತೆ ಕೃತಯುಗ ಬರ್ತದೆ. ದ್ವಾಪರ, ಕೃತ, ತ್ರೇತ, ದ್ವಾಪರ, ಕಲಿ. ಕೃತ, ತ್ರೇತ, ದ್ವಾಪರ, ಕಲಿ. ಈ 4 ಯುಗಗಳೇನವ ಅಲ್ರಿ, ಈ 4 ಯುಗಗಳ ಟೋಟಲ್ 43,20,000 ವರ್ಷ ಆದಾಗ ಈ 4 ಯುಗ ಮುಗೀತು. ಇಷ್ಟು ಈ 4 ಯುಗದ ಟೈಮ್ ಪೀರಿಯಡ್ 43,20,000 ವರ್ಷ. ಇಷ್ಟು 4 ಯುಗಗಳ ಒಂದು ಪ್ರಮಾಣಕ್ಕೆ ಒಂದು ಮಹಾಯುಗ ಅಂತ ಕರೀತಾರೆ. ಇಂತಹ 71 ಮಹಾಯುಗ ಆಗಬೇಕು. 71 ಮಹಾಯುಗ ಆದಾಗ ಒಂದು ಮನ್ವಂತರ ಅಂತ ಅದಕ್ಕೆ ಹೆಸರು. ಇವತ್ತು ನಾವು ವೈವಸ್ವತ ಮನ್ವಂತರೆ ಅಂತಂತೀವಿ. ವೈವಸ್ವತ ಮನ್ವಂತರ ಅಂದ್ರೆ ಏನು? ವೈವಸ್ವತ ಸೂರ್ಯನ ಮಗ, ಒಬ್ಬ ದೇವತಾ ಅವ. ಅವನ ಟೈಮ್ ಅದು, ಅವನ ರಾಜ. ಈಗ ಎಷ್ಟು ದಿವಸಕ್ಕೆ ರಾಜ ಅವ? 71 ಮಹಾಯುಗಕ್ಕೆ ರಾಜ ಅವ. 43,20,000 ಇಂಟು 71 ಮಾಡಿದಾಗ ಏನು ಸಿಗ್ತದೆ ನೋಡ್ರಿ, ಅಷ್ಟು ವರ್ಷಕ್ಕೆ ಇವ ಒಬ್ಬ ರಾಜ.
ಹಿಂಗ 14 ಮನುಗಳಿದ್ದಾರೆ. 14 ಮನುಗಳಿದ್ದಾರೆ. ಸ್ವಯಂಭುವ, ಸ್ವರೋಚಿಷ, ತಾಪಸ, ಉತ್ತಮ, ರೈವತ, ಚಾಕ್ಷುಷ, ವೈವಸ್ವತ. ಇದು 7ನೇ ಮನು ಈಗ ನಡೆದದ್ದು. ಒಟ್ಟು 14 ಮನ್ವಂತರಗಳು. ಅಂದ್ರೆ 14 × 71 × 43,20,000 ಮಾಡ್ರಿ ನೀವು. ಅಷ್ಟು ಟೈಮ್ ಏನಂದ್ರ ಬ್ರಹ್ಮದೇವರ ಒಂದು ಹಗಲಿದು. ಬ್ರಹ್ಮದೇವರ ಆಯುಷ್ಯಲ್ಲಿದು. ಇದು ಬ್ರಹ್ಮದೇವರ ಒಂದು ಹಗಲು. ಇದಕ್ಕೊಂದು ಕಲ್ಪ ಅಂತ ಕರೀತಾರೆ. ಒಂದು ಕಲ್ಪನೆ ಇಷ್ಟದ ಬ್ರಹ್ಮದೇವರ ಒಂದು ಹಗಲಾಗಬೇಕಂತ. ಬ್ರಹ್ಮದೇವರ 12 ತಾಸು ಕಲಿಯೋದ್ರೊಳಗ ನಮ್ಮ ಒಂದು ಕೋಟಿ ಜನ ನಾವು ತಿರುಗಾಡ್ಬಿಟ್ಟಿರ್ತೀವಿ ಅಷ್ಟೊತ್ತಿಗೆ. ಇದು ಬ್ರಹ್ಮದೇವರ ಒಂದು ಹಗಲು. ಹಿಂಗೆ ಇನ್ನೊಂದು ಕಲ್ಪ ಆದಾಗ ಒಂದು ರಾತ್ರಿ. 2 ಕಲ್ಪಕ್ಕೆ 1 ದಿವಸ ಆಯ್ತು ಬ್ರಹ್ಮದೇವ್ರದ್ದು. ಈ ಲೆಕ್ಕದ್ಲೆ 360 ದಿವಸ ಆಗ್ಬೇಕು. ಅವಾಗ ಬರ್ತ್ಡೇ ಆಚರಿಸ್ಕೊಳ್ತಾರ ಅವರು. ಅವಾಗ 1 ವರ್ಷ ಆಗ್ತದೆ ಅವರಿಗೆ. ಹಂಗೆ 100 ವರ್ಷ ಆಗ್ಬೇಕ್ರಿ ಬ್ರಹ್ಮದೇವರಿಗೆ. ಅವಾಗ ಅದು ಸೃಷ್ಟಿಯ ಪೂರ್ಣ ಒಂದು ಚಕ್ರ ಮುಗೀತದೆ. ಬ್ರಹ್ಮದೇವರು ಎಂದು ನಾಭಿಕಮಲದಿಂದ, ಭಗವಂತನ ನಾಭಿಕಮಲದಿಂದ ಹುಟ್ಟಿದ್ರೋ ಅವತ್ತಿನಿಂದ 100 ವರ್ಷ ಆಗೋ ತನಕ ಈ ಸೃಷ್ಟಿ ಹಿಂಗೆ ನಡೆದಿರ್ತದೆ. 100 ವರ್ಷ ಆಯಿತು ಅಂದ್ರೆ ಪ್ರಳಯ, ಮಹಾಪ್ರಳಯ ಅಂತ ಆಗ್ತದೆ. ಎಲ್ಲ ಬ್ರಹ್ಮಾಂಡವನ್ನು ಭಗವಂತ ಒಳಗೆ ಹಾಕ್ಕೊಂಡ್ಬಿಡ್ತಾನೆ. ತಾನೇನೆಲ್ಲ ಸೃಷ್ಟಿ ಮಾಡಿರ್ತಾನೋ ಅದೆಲ್ಲವನ್ನ ತನ್ನ ನಾಭಿ ಒಳಗೆ ಹಾಕ್ಕೊಂಡು ಮಲಗಿ ಬಿಡ್ತಾನೆ. ರೆಸ್ಟಿಂಗ್ ಪೀರಿಯಡ್ ಅದು. ಇಷ್ಟು ಇಡೀ ಸೃಷ್ಟಿಯಿಂದ ಪ್ರಳಯದ ತನಕ ಏನು 100 ವರ್ಷದ ದೊಡ್ಡ ಪ್ರಮಾಣ ಹೇಳಿದ್ನಲ್ಲ ನಾನು, ಇದೆಲ್ಲ ಭಗವಂತನ ಲೆಕ್ಕಕ್ಕೇನು 1 ನಿಮಿಷ ಅಂತಿದೆ. ಅವ 1 ನಿಮಿಷಕ್ಕೊಮ್ಮೆ ಸೃಷ್ಟಿ, 1 ನಿಮಿಷಕ್ಕೊಮ್ಮೆ ಪ್ರಳಯ ಮಾಡ್ಕೋತ ಹೋಗ್ತಾನೆ. ಅದವನ್ ಲೀಲ. ಅಷ್ಟರೊಳಗೆ ಇಷ್ಟೆಲ್ಲ ಜೀವರಾಶಿಗಳು ಕೆಳಗೆ ಬರಬೇಕು, ಅವ್ರದ್ದೆಲ್ಲ ಸಾಧನ ಆಗಬೇಕು, ಅವರೆಲ್ಲ ಮುಗಿಸ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕು. ಇಷ್ಟೆಲ್ಲ ಅದಕ್ಕೂ ಟೈಮ್ ಇರ್ತಕ್ಕಂಥದ್ದು ಇದು. ಈ 100 ವರ್ಷ ಆಯುಷ್ಯದೊಳಗೆ ಬ್ರಹ್ಮದೇವರಿಗೆ ಎಷ್ಟಾಗಿದ್ರಿ? ಹಂಗಂದ್ರೆ ನಾವೇನ್ರಿ ಆಚಾರ ಪ್ರಳಯಕ್ಕೆ ಸಮೀಪ ಇದ್ದೀವೇನು? ಏನೇನೂ ಸಮೀಪ ಇಲ್ಲ. ತಲೆಗೆ ಇಟ್ಕೋರಿ ಇದನ್ನ. ಬ್ರಹ್ಮದೇವರಿಗೆ ಈಗ 50 ವರ್ಷ ಆಗ್ಯದ. ಪಾಪ ಈಗ ಅವರು ತಮ್ಮದು ಹಾಫ್ ಸೆಂಚುರಿ ಹೊಡೆದಾರ. ಈಗ ಅವ್ರು 50 ವರ್ಷ ಈಗ ಆಗ್ಯದ. ಅವ್ರು 51ನೇ ವರ್ಷದೊಳಗಿದ್ದಾರೆ. ಬ್ರಹ್ಮದೇವರಿಗೆ ಈಗ 51ನೇ ವರ್ಷ ನಡೆದವ್. ಇನ್ನ ಹಿಂಗೆ 50 ವರ್ಷ ಆಗ್ಬೇಕು ಅವರಿಗೆ. ಅವಾಗ ಪ್ರಳಯ ಆಗುದು. ಭಾಳ ದೂರ ಆಗ್ತವ್ರೆ. ಹಂಗಂದ್ರೆ ನಾವು ಇನ್ನ ಆರಾಮ ಮಲ್ಕೊಂಡು ಮುಂದಿನ ಜನ್ಮದಾಗ ನೋಡ್ಲಿಕ್ಕೆ ಅಡ್ಡಿ ಇಲ್ಲ. ಆಮೇಲೆ ರಾಯರ ಅಷ್ಟೋತ್ರ ಏನೆಲ್ಲ ಅದ ಮುಂದಿನ ಜನ್ಮದಾಗ ಮಾಡೋಣ. ಹಂಗಲ್ಲ, ನಮ್ಮ ಸಾಧನವನ್ನು ನಾವು ಹೀಗೆ ಮುಗಿಸ್ಕೊಳ್ಬೋದು. ಹೀಗೆ ಮುಗಿಸ್ಕೊಂಡು ನಾವು ಮೋಕ್ಷಕ್ಕಾಗಿ ಹೋಗಿ ಅಲ್ಲಿ ವೇಟ್ ಮಾಡ್ತಾ ಕೂಡ್ಲಿಕ್ಕೆ ವೇಟಿಂಗ್ ರೂಮ್ಸ್ದೆಲ್ಲ ವ್ಯವಸ್ಥೆ ಅದ ವೈಕುಂಠದೊಳಗೆ. ಅಲ್ಲಿ ಹೋಗಿ ಕೂಡೋದು. ಆದರೆ ಬ್ರಹ್ಮದೇವರ 100 ವರ್ಷ ಆಗೋ ತನಕ ಪ್ರಳಯ ಆಗೋದಿಲ್ಲ. ಇಷ್ಟು ಮಾತ್ರ ಖಾತ್ರಿ. ಒಂದೊಂದು ಯುಗ ನಡೆದಾಗ ಒಂದು ಸಣ್ಣ ಪ್ರಳಯಗಳು ಆಗ್ತಿರ್ತಾವ. ಮಹಾಪ್ರಳಯ ಆಗ್ಬೇಕಂದ್ರೆ ಬ್ರಹ್ಮದೇವರ 100 ವರ್ಷ ಕಂಪ್ಲೀಟ್ ಆಗಬೇಕು ಅಂತ ತಿಳಿಸ್ತಾರೆ. ಅಂತೂ ನಮ್ಮ ಬ್ರಹ್ಮದೇವರಿಗೆ ಎಲ್ಲಿದ್ದಾರಪ್ಪ? ಚತುರ್ಮುಖ ಬ್ರಹ್ಮಣ ಪರಮಾಯು ವರ್ಷಶತಂ ತತ್ರ ಪೂರ್ವಾರ್ಧಂ ಗತಂ. ಪೂರ್ವ ಅರ್ಧ ಮುಗೀತು. ಅರ್ಧ ಅಂದರೆ ಎಷ್ಟು? 50 ಮುಗಿದು ಹೋತು. ಇನ್ನು ಉತ್ತರಾರ್ಧೆ, ಅದಕ್ಕೆ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂತೀರಿ ನಾವು. ಸಂಧಾನ ಮಾಡ್ಬೇಕಾದ್ರೆ ಅಂತೀವಿ ದ್ವಿತೀಯ ಪರಾರ್ಧ ಅಂದ್ರೆ 150 ಮುಗಿದದ, 2ನೇ 50ರಾಗಿದ್ದೀವಿ ನಾವೀಗ. 51ನೇ ವರ್ಷ ಪ್ರಾರಂಭ ಆಗ್ಯದ. ಮುಂದಲ್ಲಿಂದ ಪ್ರಥಮ ವರ್ಷ. ಇದು ಪ್ರಥಮ ಮಾಸ, ಪ್ರಥಮ ದಿನ ನಡೆದ ದಿನ. 51ನೇ ವರ್ಷದ್ದು 1ನೇ ದಿವಸ ನಡೆದದ ಅವ್ರಿಗೆ. 1ನೇ ದಿವಸ ಆಗ್ಬೇಕಂದ್ರೆ ಎಷ್ಟಂತ ಹೇಳಿದ್ ನೀವು ನಾವು? 1ನೇ ದಿವಸ ನಡೆದದ ಅವ್ರಿಗಿನ. ಆ 1ನೇ ದಿನದೊಳಗ 13 ಘಟಿಕ 24 ಫಳ ಅಂದ್ರೆ ಸ್ವಲ್ಪ ತಾಸುಗಳು ಆ 1ನೇ ದಿನದೊಳಗಾಗ. ಇಷ್ಟು ಒಂದು ದಿನದೊಳಗ ಈಗ 1ನೇ ಕಲ್ಪದೊಳಗೇನೆ, 2ನೇ ಕಲ್ಪ ಅಲ್ಲ, ಹಗಲಿನೊಳಗಿದ್ದಾರಿನ ಬ್ರಹ್ಮದೇವರು. ರಾತ್ರಿಗೆ ಬಂದಿಲ್ಲ, ಹಗಲಿನ ಕಲ್ಪ ನಡೆದದ. ಆ ಬ್ರಹ್ಮದೇವರ ದಿನದೊಳಗ 14 ಮನ್ವಂತರಗಳಾಗಬೇಕು. 14ರೊಳಗ ಹಿಂದೆ 7 ಆಗಿವೆ. ಸ್ವಯಂಭುವ, ಸ್ವರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ಹೀಗೆ 6 ಮನ್ವಂತರಗಳಾಗಿ ಈಗ 7ನೇಯ ವೈವಸ್ವತ ಮನ್ವಂತರ ಅಂತನ್ನೋದು ಈಗ ನಡೆದಿದೆ. ಈ ವೈವಸ್ವತ ಮನ್ವಂತರದೊಳಗೂ ಕೂಡ ಎಷ್ಟು ಮಹಾಯುಗ ಆಗ್ಬೇಕ್ರಿ? 71 ಮಹಾಯುಗ ಆಗ್ಬೇಕು. ಅಂದ್ರೆ 1 ಮನ್ವಂತರ ಆಗ್ತದೆ. ಆ 71ರೊಳಗೆ ಈಗ 27 ಮಹಾಯುಗಗಳು ಮುಗಿದು 28ನೇ ಮಹಾಯುಗ ಈಗ ಕರೆಂಟ್ಲಿ ನಡೆದದ್ದು. ಇದೇನು ನಡೆದದ ಈಗ, ಇದು 28ನೇಯ ಮಹಾಯುಗ. ಈ 28ನೇ ಮಹಾಯುಗದೊಳಗೂ ಮತ್ತೆ ಕೃತ ಮುಗೀತು, ತ್ರೇತಾ ಮುಗೀತು, ದ್ವಾಪರ ಮುಗೀತು. ಈಗ ನಾವೆಲ್ಲಿದ್ದೀವಿ? ಕಲಿಯುಗದೊಳಗೆ ನಾವಿದ್ದೀವಿ. ಈ ಕಲಿಯುಗದೊಳಗೂ ಕೂಡ ಕೆಲವು ವರ್ಷಗಳು ಈಗ ಮುಗಿದಿವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈ ಕೃತಯುಗ ಎಷ್ಟು ವರ್ಷ ಇರ್ತದ? 17,28,000 ವರ್ಷ ಕೃತಯುಗ, 12,96,000 ವರ್ಷ ತ್ರೇತಾಯುಗ, 8,64,000 ವರ್ಷ ದ್ವಾಪರ ಯುಗ. ಕಲಿಯುಗ ಎಷ್ಟು ವರ್ಷ ಇರ್ತದೆ ರೀ? ಇದನ್ನ ಹೇಳ್ರಿ ಸರ್. ಲಘು ಮುಗೀತದೇನು ಕಲಿಯುಗ? 4,32,000 ವರ್ಷ ಇರ್ತದಂತ ಕಲಿಯುಗ. ನೋಡ್ರಿ,
ಕಲ್ಕಿ ಬಂದು ಅವತಾರ ಮಾಡ್ತಾನೆ, ಕಲಿಯುಗ ಮುಗಿಸ್ತಾನೆ ಅಂತ ಹೇಳ್ತಾರಲ್ಲ, ಈ ಕಲ್ಕಿ ಅವತಾರ ಯಾವಾಗ ಆಗ್ತಾ ಅಂದ್ರೆ 4 ಲಕ್ಷ ವರ್ಷ ಆಗ್ಬೇಕಿನ್ನ ರಗಡ ಸಾಕಷ್ಟು ಆಚಾರ. ಮತ್ತು ಕಲಿಯುಗ ಈಗ ಮುಗದದೆಷ್ಟು ಅಂದ್ರೆ 5127 ವರ್ಷ ಮುಗೀತು ನೋಡ್ರಿ. ಈಗ ಕಲಿಯುಗ ಚಾಲುವಾಗ 5000 ವರ್ಷ ಆಗ್ಯದ. 4 ಲಕ್ಷ ವರ್ಷದ ಕಲಿಯುಗದೊಳಗೆ ಈಗ 5127 ವರ್ಷ ಮುಗಿದು 5128th ಕಲಿಯುಗದ ವರ್ಷದೊಳಗೆ ನಾವು ಎಂಟರ್ ಆಗ್ಲಿಗತ್ತೀವಿ. ಹಿಂಗೆ 4,32,000 ವರ್ಷ ಮುಗಿಬೇಕು ಕಲಿಯುಗ ಮುಗಿಬೇಕು ಅಂತಂತಂದ್ರೆ. ಅದಕ್ಕೆ ಹೀಗೆ ಭಾಳ ಘೋರ ಕಲಿಯುಗ ರೀ ಅಂತ ಯಾರ್ಯಾರು ಅನ್ಬೇಡ್ರಿ. ಇನ್ನ ಕಲಿಯುಗ ತನ್ನ ಶಕ್ತಿ ತೋರ್ಸೇ ಇಲ್ಲ, ಇನ್ನ ಆರಾಮಿದ್ದೀವಿ ಅಂತ ಅರ್ಥ. ಅಂದ್ರೆ ಇನ್ನ ಆ ಕಲಿಯುಗದ ಪೂರ್ಣ ಪ್ರಭಾವ ಪ್ರಾರಂಭ ಆಗಿಲ್ಲ ಅಂತ ಅರ್ಥ. ಈ ಕಲಿಯುಗ ಅಂತ ಆಯ್ತು. ಈ ಯುಗಗಳೊಳಗೆ ಹೆಂಗ ಜನ ಇರ್ತಾರ, ಹೆಂಗ ಸೃಷ್ಟಿ ನಡೀತದ ಅಂತ ಅನ್ನೋದನ್ನ ಪಂಚಾಂಗ ಬಹಳ ಚಂದಾಗಿ ಹೇಳ್ತದೆ. ಕೃತಯುಗ ನಡೆದಾಗ ಶುಕ್ಲವರ್ಣವ ನಾರಾಯಣ, ಎಲ್ಲರೂ ಕೂಡ ಭಗವಂತನನ್ನ ಬಿಳಿಯಾದ ಬಣ್ಣದ ಭಗವಂತನ ರೂಪವನ್ನ ಅವಾಗ ಸ್ಮರಣ ಮಾಡ್ತಾರಂತೆ. ಭಗವಂತನಿಗೆ ಅನೇಕ ವರ್ಣಗಳ, ಕೃಷ್ಣ ಕಪ್ಪು ಬಣ್ಣ ಅಂದ್ರೆ ನೀಲಿ ಮೋಡದ ಬಣ್ಣದ್ದಿದ್ದ, ಕೆಂಪು ಬಣ್ಣದ ಭಗವಂತ ಇದ್ದಾನೆ, ಶುಕ್ಲ ಬಿಳಿ ಬಣ್ಣದ ಭಗವಂತನ ರೂಪಗಳಿವೆ. ಕೃತಯುಗದೊಳಗ ಬಿಳಿ ಬಣ್ಣದ ಭಗವಂತನ ರೂಪಗಳ ಸ್ಮರಣವನ್ನ ಜನರು ಮಾಡ್ತಾರೆ. ಜನರು ಹೆಂಗಿರ್ತಾರ ಅವಾಗ? ಸತ್ಯವಾದಿ ಜನ, ಎಲ್ಲರೂ ಸತ್ಯವನ್ನು ಮಾತಾಡೋದು. 99% ಎಲ್ಲರೂ, 1% ಎಲ್ಲೋ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಂಥವ್ರು ಇದ್ರು ಕೃತಯುಗದೊಳಗೆ, ಇಲ್ಲ ಅಂತಲ್ಲ, ರಾಕ್ಷಸರು ಇಲ್ಲೇ ಇಲ್ಲ ಅಂತಲ್ಲ. ಜನರಲ್ ಆಗಿ ಭಾರಿ ಸತ್ಯ ಮಾತಾಡುವ ಜನ ಕೃತಯುಗದೊಳಗೆ ಇರ್ತಾರೆ. ಧರ್ಮ ಎಷ್ಟಿರ್ತದ? ಚತುಷ್ಪಾದ, 100% ಧರ್ಮ ಇರ್ತದ. 4 ಪಾದ ಧರ್ಮ ಎಲ್ಲರ ಮನೆಯೊಳಗೆ ಇರ್ತದೆ. ಕೃತಯುಗದೊಳಗೆ ಯಾರೂ ಮನೆಗೆ ಬೀಗ ಹಾಕೊಳ್ಳಂಗಿಲ್ಲ ಅಂತ, ಅಂದ್ರೆ ಮಲಗಬೇಕಾದಾಗ ಚಿಲ್ಕ ಹಾಕಂಗಿಲ್ಲ ಅಂತ. ಯಾಕಂದ್ರೆ ಕಳ್ಳರೇ ಇರಂಗಿಲ್ಲ ಅಂತಿಲ್ಲ, ಕಳ್ಳರು ಇದ್ರಲ್ಲ ಭಯ. ಅಷ್ಟು ಜನರೆಲ್ಲರೊಳಗೆ ಸಾತ್ವಿಕತನ ಆ ಕೃತಯುಗದೊಳಗೆ ಇರ್ತದೆ. ಅವಾಗ ಜನ ಅಸ್ಥಿಗತ ಪ್ರಾಣರಾಗಿ ಇರ್ತಾರೆ. ಅಂದ್ರೆ ದೇಹ ಎಲ್ಲ ಒಣಗೋಗಿ ರಕ್ತ ಮಾಂಸ ಎಲ್ಲ ಹೋಗಿ ಅಸ್ಥಿ ಇರೋ ತನಕ ಇನ್ನ ಜೀವ ಇರ್ತದಂತವು. ಜೀವ ಹೋಗಿರಂಗಿಲ್ಲ, ರಕ್ತ ಮಾಂಸ ಎಲ್ಲ ಹೋದ ಮೇಲೂ ಅಸ್ಥಿ ಇನ್ನ ಇರೋ ತನಕ ಜೀವ ಇರ್ತದೆ. ಮನುಷ್ಯ ಕನಿಷ್ಠ ಪಕ್ಷ 1,00,000 ವರ್ಷ ಜೀವಂತ ಇರ್ತಾನಂತ. 1,00,000 ವರ್ಷ ಯಾವುದಿದು? ಕೃತಯುಗ. 1,00,000 ವರ್ಷ ಮನುಷ್ಯನ ನಾರ್ಮಲ್ ಆಯುರ್ಮಾನ. ಈಗ ನಾವು ಹೆಂಗೆ ಒಂದು 50-60 ನಾರ್ಮಲ್ ಆಗಿ ಇರ್ತಾರೆ ಅಂತ ಹೇಳ್ತೀವಿ, ಹಂಗೆ 1,00,000 ವರ್ಷ ಮನೆ ಹುಟ್ಟ್ಯಾನ್ರಿ ಒಂದು 80,000 ವರ್ಷ ಆಯ್ತು ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಹಿಂಗೆ ಇರ್ತದೆ. ಯಾವುದಿದು? ಕೃತಯುಗದೊಳಗಿರ್ತಕ್ಕಂತಹ ಒಂದು ಆಯುರ್ಮಾನ. ಆ ಕೃತಯುಗದೊಳಗೆ ಮನುಷ್ಯನ ಉಚ್ಚತ 28 ಹಸ್ತ. ಮಿನಿಮಮ್ ಅತ್ಯಂತ ಗಿಡ್ಡಿದ್ದಂಥ ವ್ಯಕ್ತಿ 28 ಫೂಟ್ ಇರ್ತಾನಂತ. ಯಾವುದಿದು? ಕೃತಯುಗ. 28 ಫೂಟು ಅವನ ಒಂದು ಎತ್ತಳತೆ ಅವಾಗಿರ್ತದೆ. ಸಪ್ತವಾರಂ ಧಾನ್ಯೋತ್ಪತ್ತಿ. ಈ ಧಾನ್ಯದ ಉತ್ಪತ್ತಿ ಅಂದ್ರೆ ಮಳಿ ಆಗ್ಬೇಕು ನೋಡ್ರಿ. ಈ ಮಳಿ ಎಷ್ಟು ಸಲ ಆಗ್ತದ? 2 ಸಲ, ಹಿಂಗಾರಿ ಮುಂಗಾರಿ 2 ಮಳಿ ಆಗೋದು ದೊಡ್ಡದು. ಅದು ಅರ್ಧ ಆಗ್ತದ, ಅರ್ಧ ಆಗಂಗಿಲ್ಲ. ಅಂತೂ ಕಲಿಯುಗದೊಳಗೆ 2 ಸಲ ಮಳಿ, ಮಾನ್ಸೂನ್ ಅನ್ನೋದು 2 ಸಲ. ಕೃತಯುಗದೊಳಗೆ 7 ಸಲ ಧಾನ್ಯೋತ್ಪತ್ತಿ ಆಗ್ತದೆ. 7 ಸಲ ಮಳೆಯ ಕಾಲ ಬಂದು ಹೋಗ್ತಾ ಇರ್ತದೆ. ಸುವರ್ಣ ಭಾಂಡಾನಿ, ಎಲ್ಲಾರ ಮನೆಯೊಳಗೆ ಭಾಂಡಿ ಅದು ಸುವರ್ಣದ್ದೇ, ಬಂಗಾರದ್ದೇ. ಯಾರ ಮನ್ಯಾಗೂ ಈಗ ಬಂಗಾರ ಮಾತೇ ಆಡಬಾರ್ದು ಬಿಡ್ರಿ, ಭಾಳ ಆಗ್ಬಿಟ್ಟದ, ಇರಲಿ. ಅಂತೂ ಸುವರ್ಣ ಭಾಂಡಾನಿ, ಎಲ್ಲಾರ ಮನೆಯೊಳಗಿನ ಭಾಂಡಿ ಸುವರ್ಣದ್ದೇ. ರತ್ನಮಯೋ ವ್ಯಾಪಾರ, ನೋಟು ಕಾಯಿನ್ ಏನಿಲ್ಲ, ರತ್ನಾನೇ ಕೊಡೋದು. ರತ್ನಗಳನ್ನೇ ಕೊಟ್ಟು ಅದರಿಂದ ಕರೆನ್ಸಿ ರತ್ನಗಳೇ. 20 ಪುಣ್ಯ 0 ಪಾಪ, ಎಲ್ಲರೊಳಗೂ ಪುಣ್ಯ ಆವಾಗ ಇರ್ತದೆ. ಇದು ಕೃತಯುಗ. ಇನ್ನು ತ್ರೇತಾಯುಗಕ್ಕೆ ಬಂದಾಗ ಕೆಂಪು ಬಣ್ಣದ ಭಗವಂತನ ಸ್ಮರಣವನ್ನ ಜನರು ಮಾಡ್ತಾರೆ. ಅಲ್ಲಿ ತ್ರಿಪಾದೋ ಧರ್ಮ, ಸ್ವಲ್ಪ 25% ಅಧರ್ಮ ಒಳಗೆ ಬಂದಿರ್ತದೆ. ಇನ್ನು 75% ಧರ್ಮ ಇನ್ನೂ ಜೀವಂತ ಇರ್ತದೆ. ಆ ಕಾಲಕ್ಕೆ ನಮ್ಮ ಸಾಕ್ಷಾತ್ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರ ತಾನು ಆ ತ್ರೇತಾಯುಗದೊಳಗೆ ಅವತಾರ ಮಾಡಿ ಎಲ್ಲರನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಇದು ತ್ರೇತಾಯುಗ. ಅವಾಗ ಮಾಂಸಗತ ಪ್ರಾಣ, ನೋಡ್ರಿ, ಅಸ್ಥಿಗತ ಪ್ರಾಣರಿದ್ರು ಕೃತಯುಗದೊಳಗೆ. ಈಗ ಮಾಂಸ ಇರೋ ತನಕ ಜೀವಂತ ಇರ್ತಾನೆ ಮನುಷ್ಯ. ಮಾಂಸ ಇದೆ ಅಂತಂದ್ರೆ ಇನ್ನ ಜೀವಂತ ಇದ್ದಾನೆ ಅಂತ. ಮನುಷ್ಯನ ಎತ್ತಳತೆ ಒಂದು 14 ಹಸ್ತ, 14 ಫೂಟು ಆವಾಗ ಈ ಮನುಷ್ಯನ ಎತ್ತಳತೆ ಇರ್ತದೆ. ನಾರ್ಮಲ್ ಆಗಿ ಮನುಷ್ಯ 14 ಫೂಟ್ ಆವಾಗ ಇರ್ತಾನೆ. ಮನುಷ್ಯನ ಆಯುರ್ಮಾನ ಕನಿಷ್ಠ 10,000 ವರ್ಷ ಇರ್ತದೆ. ಕನಿಷ್ಠ 10,000 ವರ್ಷ. ರಾಮದೇವರೆಲ್ಲ 13,000 ವರ್ಷ ಆಳಿದ್ರು ಅಂತ ಬರ್ತದೆ ರಾಮಾಯಣದೊಳಗೆ. ಹೀಗಾಗಿ 10,000 ವರ್ಷ ಮಿನಿಮಮ್ ಆಗಿ
ಇರ್ತದೆ. 5 ಸಲ ಮಳೆ ಆಗ್ತದೆ, ಧಾನ್ಯದ ಉತ್ಪತ್ತಿ ಆಗ್ತದೆ. ಆವಾಗ ರೌಪ್ಯ ಭಾಂಡಾನಿ, ಬೆಳ್ಳಿಯ ಸಾಮಾನುಗಳು, ಬೆಳ್ಳಿ ಭಾಂಡಿ ಎಲ್ಲ ಬೆಳ್ಳಿದಿರ್ತವೆ, ಕರೆನ್ಸಿ ಒಳಗೆ ಬಂಗಾರ ಇರ್ತದ ನೋಡ್ರಿ. ಅವಾಗ ಭಾಂಡಿನೇ ಬಂಗಾರ ಇದ್ದಿದ್ದು, ಕರೆನ್ಸಿ ಒಳಗೆ ರತ್ನ ವಜ್ರ ಅವೆಲ್ಲ ಇರ್ತಿದ್ದು ಕೃತಯುಗದೊಳಗೆ. ಸ್ವಲ್ಪ ಕೆಳಗೆ ಬಂದ್ರಿ ಈಗ ಸ್ವರ್ಣದ ವ್ಯಾಪಾರ ಇರ್ತದ, ಭಾಂಡಿ ಎಲ್ಲ ಬೆಳ್ಳಿದಿರ್ತಾವ. ಇದು ತ್ರೇತಾಯುಗ. ಇನ್ನು ದ್ವಾಪರ ಯುಗಕ್ಕೆ ಬಂದ್ರೆ ಹಳದಿ ಬಣ್ಣದ ಭಗವಂತನ ಸ್ಮರಣವನ್ನ ಎಲ್ಲರೂ ಮಾಡ್ತಾರೆ. ದ್ವಿಪಾದೋ ಧರ್ಮ, 50% ಧರ್ಮ, 50% ಅಧರ್ಮ. ಅರ್ಧ ಪಾಂಡವರು, ಅರ್ಧ ಕೌರವರು. ಇದು ಬರೋದು ದ್ವಾಪರ ಯುಗ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತಹ ಒಂದು ಯುಗ. ಇಲ್ಲಿ 7 ಫೂಟು ಮನುಷ್ಯನ ಒಂದು ಎತ್ತಳತೆ ಮಿನಿಮಮ್ ಆಗಿ ಅದು ಇರ್ತದೆ. ಮನುಷ್ಯನ ಆಯುರ್ಮಾನ ಫೂಟು ಅಂತ ನಾನು ನಮ್ಮ ಲೆಕ್ಕಕ್ಕೆ ಹೇಳಿದ್ದೇನೆ, ಹಸ್ತ ಅಂತಂತಾರೆ, ಸ್ವಲ್ಪ ಫೂಟ್ಗಿಂತ ದೊಡ್ಡದು ಅದು. ಮನುಷ್ಯನ ಆಯುರ್ಮಾನ 1000 ವರ್ಷ ಇರ್ತದೆ ಮ್ಯಾಕ್ಸಿಮಮ್. ಅದಕ್ಕೆ ಭೀಷ್ಮಾಚಾರ್ಯರೆಲ್ಲ 800 ವರ್ಷ ಇದ್ರು ಅಂತ ಕೇಳ್ತೀವಿ ದ್ವಾಪರ ಯುಗದೊಳಗೆ. 1000 ವರ್ಷ ಮನುಷ್ಯ ಇರಲಿಕ್ಕೆ ಸಾಧ್ಯ ಇದೆ. 3 ಸಲ ಧಾನ್ಯದ ಉತ್ಪತ್ತಿ ಆಗ್ತದೆ. ತಾಮ್ರದ ಭಾಂಡೆಗಳು ಬಂದು ದ್ವಾಪರ ಯುಗಕ್ಕೆ ಬಂದಾಗ, ಆಮೇಲೆ ರೌಪ್ಯಮಯ ಬೆಳ್ಳಿ ಒಳಗ ವ್ಯಾಪಾರ ಇದು ಪ್ರಾರಂಭ ಆಯಿತು. ಇಷ್ಟು ದ್ವಾಪರ ಯುಗದ ಒಂದು ಪ್ರಮಾಣ ಅಂತ ಹೇಳ್ತಾರೆ. ಇನ್ನು ಕಲಿಯುಗಕ್ಕೆ ಬಂದಾಗ ಕೃಷ್ಣವರ್ಣೋ ನಾರಾಯಣ, ಭಗವಂತನನ್ನ ಕಪ್ಪು ಅಂದ್ರೆ ನೀಲಿ ಮೋಡದ ಬಣ್ಣದ ಭಗವಂತನ ಸ್ಮರಣವನ್ನೇ ಈ ಕಲಿಯುಗದೊಳಗೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಏಕಪಾದೋ ಧರ್ಮ, 25% ಧರ್ಮ ಉಳಿದಿರ್ತದೆ, ಇನ್ 75% ಎಲ್ಲ ಅಧರ್ಮನೇ ಇರ್ತದೆ. ಸರಿ, ಅಸ್ಥಿಗತ ಪ್ರಾಣರಾಗಿದ್ರು ಎಲ್ಲೇ ಕೃತಯುಗದೊಳಗೆ. ತ್ರೇತಾಯುಗಕ್ಕೆ ಬಂದಾಗ ಮಾಂಸಗತರಾಗಿದ್ರು. ದ್ವಾಪರ ಯುಗಕ್ಕೆ ಬಂದಾಗ ರುಧಿರಗತ, ರಕ್ತದ ಇರೋ ತನಕ ಪ್ರಾಣ ಇರ್ತದೆ. ಭೀಷ್ಮಾಚಾರ್ಯರಿಗೆ 100 ಬಾಣಗಳನ್ನು ಹಾಕಿರ್ತಾನೆ ಅರ್ಜುನ. ಆದ್ರೆ ಅವ್ರ ಕೊನೆಯ ಒಂದು ದೇಹದ ಹನಿ ರಕ್ತ ಇರೋ ತನಕ ಅವ್ರು ಆರಾಮೇ ಅವ್ರು ಜೀವಂತ ಇರ್ತಾರೆ. ಅವ್ರಿಗೆ ಇಚ್ಛಾವರಣದ ವರ ಅಂತೂ ಇದ್ದೇ ಇರ್ತದೆ. ಅಂತೂ ಎಲ್ಲರೂ ರಕ್ತ ಒಂದು ಹನಿ ಇರೋ ತನ ಅವ್ರ ಜೀವ ಇರ್ತಿತ್ತಂತ. ಕಲಿಯುಗಕ್ಕೆ ಬಂದಾಗ ಹೆಂಗ್ರಿ, ಅನ್ನಗತ ಪ್ರಾಣ, ಎಲ್ಲಿ ತನ ಅನ್ನ ಇರ್ತದ ಅಲ್ಲಿ ತನ ಪ್ರಾಣ ಇರ್ತದ. ಅನ್ನ ನಿಂತು ಅಂತಂದ್ರೆ ನಾನು 3-4 ದಿವಸ ಅಂತ ಡಾಕ್ಟರ್ ಬಂದು ನೀವೇನು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ರಿ, 3-4 ದಿವಸ ಇರ್ತಾರೆ ಅಂತ ಸ್ಪಷ್ಟ ಹೇಳ್ಬಿಡುತ್ತಾರೆ. ಅನ್ನ ಎಲ್ಲಿ ತನಕ ಹೊಂಟದೋ ಅಲ್ಲಿ ತನಕ ಪ್ರಾಣ. ನೋಡ್ರಿ, ಪ್ರಾಣ ಈಗ ದೇಹದ ಹೊರಗೆ ಬಂತು, ಅಸ್ಥಿ ಮಾಂಸ ರಕ್ತ ಎಲ್ಲ ಬಿಟ್ಟು ಬಿಡ್ರಿ, ಹೊರಗೆ ಅನ್ನ ಹೊಂಟದಂದ್ರೆ ಪ್ರಾಣದ. ಇದು ಕಲಿಯುಗದ ಧರ್ಮ. ಇಲ್ಲಿ 3.5 ಫೂಟು ಮಿನಿಮಮ್ ಆದಂತಹ ಎತ್ತಳತೆ 3.5 ಫೂಟ್ ತನಕ ಇರ್ತದೆ ಮಿನಿಮಮ್. ಮ್ಯಾಕ್ಸಿಮಮ್ ಇನ್ನೂ ಜಾಸ್ತಿ ಇರ್ತದೆ. ಮನುಷ್ಯನ ಆಯುರ್ಮಾನ 100ರಿಂದ 120 ವರ್ಷ ಇಲ್ಲಿ ಕಲಿಯುಗದೊಳಗೆ ಇರ್ತದೆ. ಜನರು ಹೆಂಗಿರ್ತಾರ್ರಿ, ಭಾಳ ಚಂದ ಹೇಳ್ತಾರೆ ವೇದವ್ಯಾಸ ದೇವರು. ಅಸತ್ಯವಾದಿ ಜನ, ಬಾಯಿ ತೆಗೆದ್ರೆ ಸುಳ್ಳು ಮಾತಾಡಂಥವ್ರ ಕಾಲ ಕಲಿಯುಗದೊಳಗೆ ಇರ್ತದೆ. ದ್ವಿವಾರಂ ಧಾನ್ಯೋತ್ಪತ್ತಿ, 2 ಸಲ ಧಾನ್ಯದ ಉತ್ಪತ್ತಿ. ಅದೇ ಹೇಳಿದ್ನಲ್ಲ, ಹಿಂಗಾರಿ ಮುಂಗಾರಿ 2 ಸಲ ಮಾನ್ಸೂನು ಈ ಕಲಿಯುಗದೊಳಗೆ ಬರ್ತದೆ. ಮೃಣ್ಮಯ ಭಾಂಡಾನಿ, ಭಾಂಡಿ ಅದರ ಇರ್ತಾವ, ಮಣ್ಣಿಂದ ಇರ್ತಾವ. ಇಲ್ರಚಾರ ಮಣ್ಣೇನಿಲ್ಲ ನಮ್ಮಲ್ಲೇ, ಅವು ಬಸಿ ಪೋರ್ಸಿಲಿನ್ನು ಮತ್ತು ಮಣ್ಣೆ ಅದೇನು ಬೇರೆ ದೊಡ್ಡದೇನು ಇದೆಲ್ಲ ಏನಲ್ಲ. ಹಿಂಗಾಗಿ ಮಣ್ಣಿನ ಭಾಂಡೆಗಳು, ತಾಮ್ರದ ವ್ಯಾಪಾರ ಅಂದ್ರೆ ಕಾಯಿನ್ ಒಳಗೆ ವ್ಯಾಪಾರ ಆಗ್ತಿರ್ತದೆ. ಇದು ಕಲಿಯುಗದ ಒಂದು ಪ್ರಮಾಣ ಅಂತ. ಹಿಂಗೆ ಕೃತ ತ್ರೈತ ದ್ವಾಪರ ಕಲಿಯುಗದೊಳಗೆ ಬೇರೆ ಬೇರೆ ರೀತಿಯೊಳಗೆ ನಮಗೆ ಇದು ನೋಡಲಿಕ್ಕೆ ಸಿಗುತ್ತದೆ. ಈ ಪ್ರಸಕ್ತ ಕಲಿಯುಗದೊಳಗೆ 5127 ವರ್ಷ ಮುಗಿದು ಇನ್ನೂ 4,26,873 ವರ್ಷ ಕಲಿಯುಗ ಬಾಕಿ ಅದ. ಇಷ್ಟು ಹೇಳ್ತಾರೆ ನೋಡ್ರಿ ಶಾಸ್ತ್ರದೊಳಗೆ. ಇನ್ನ ಸಾಕಷ್ಟು ಕಲಿಯುಗ ಇದೆ. ಈ ಕಲಿಯುಗದೊಳಗೂ ಕೂಡ ಶಕಕರ್ತಾರರು ಅಂತಾದಂಥವರು ಇದ್ದಾರೆ. ಮೊದಲು 3,000 ವರ್ಷ ಯುಧಿಷ್ಠಿರನ ಒಂದು ಶಕ, ಮೊದಲು 3,000 ವರ್ಷ ಇದ್ದದ್ದು ಹಸ್ತಿನಾಪುರದೊಳಗೆ. ಮುಂದೆ ಉಜ್ಜಯಿನಿ ಒಳಗೆ ವಿಕ್ರಮಾದಿತ್ಯ ಅಂತ ರಾಜ ಬಂದ, ಅವನ ಶಕ 135 ವರ್ಷ ಇತ್ತು. ಮುಂದೆ ಪ್ರತಿಷ್ಠಾ ನಗರದೊಳಗೆ ಶಾಲಿವಾಹನ ಶಕ ಪ್ರಾರಂಭ ಆಯಿತು. ಶಾಲಿವಾಹನರು ಅಂತ ಬಂದಾರ, ಅವ್ರದ್ದೊಂದು ಪರಂಪರೆ, ಅವ್ರದ್ದು ಡೈನೆಸ್ಟಿ ಅದು ಬರ್ತದೆ. ಆ ಶಾಲಿವಾಹನ ಶಕ 18,000 ವರ್ಷ ಇರ್ತದದು. ಆ ಶಾಲಿವಾಹನ ಶಕ ಈಗ ಎಷ್ಟಾಗ್ಯದ, 1,948 ಶಾಲಿವಾಹನ ಶಕ ಆಗ್ಯದ. ಇನ್ನು ಮುಂದಿಂದೆಲ್ಲ ಇನ್ನು 16,000 ವರ್ಷ ಶಾಲಿವಾಹನ ಶಕ. ಅದಕ್ಕೆ ಮದುವೆ ಕಾಡಿನೊಳಗೋ ಮುಂಜುವಿ ಕಾಡಿನೊಳಗೋ ಶಾಲಿವಾಹನ ಶಕೆ 1947 ಹಿಂಗೆಲ್ಲ ಬರೀತೀವಿ. ಅದು ಯಾಕಂದ್ರೆ ಶಾಲಿವಾಹನ ಶಕ ಪ್ರಾರಂಭ ಆಗಿದ್ದು ಆವಾಗ ಅಂತ, ಅಷ್ಟಾಗಿ ಇಷ್ಟು ವರ್ಷ ಆಯಿತು ಅಂತ. ಇದಾದ ಮೇಲೆ ವೈತರಣಿ ತೀರದೊಳಗೆ 10,000 ವರ್ಷ ವಿಜಯಾಭಿನಂದನ ಅಂತ ಒಬ್ಬ ರಾಜ ಬರ್ತಾನಂತ, ಅವನ ಶಕ ಅದು ಪ್ರಾರಂಭ ಆಗ್ತದೆ. ಅದಾದ ಮೇಲೆ 4 ಲಕ್ಷ ವರ್ಷ ಕಾವೇರಿ ತೀರದೊಳಗೆ ನಾಗಾರ್ಜುನ ಅಂತ ಒಬ್ಬ ರಾಜ ಬರ್ತಾನೆ, ಅವನ ಶಕ ಪ್ರಾರಂಭ ಆಗ್ತದೆ. 4 ಲಕ್ಷ ವರ್ಷ ಅವಂದೇ ಆಡಳಿತ ಅಂದ್ರೆ ಅವನ ಹೆಸರಿನಿಂದೇನೆ ರಾಜ್ಯಗಳು ನಡೀತಾವೆ.
ಅಂತ್ಯದೊಳಗೆ ಕೊನೆಯ 821 ವರ್ಷ ಏನು ಉಳಿತದೋ ಕಲ್ಕಿ ರಾಜ, ಕಲ್ಕಿ ತಾನು ಭಗವಂತನೇ ಕಲ್ಕಿ ಅನ್ನುವಂತಹ ರೂಪದೊಳಗೆ ಬಂದು ಅವನ ಶಕ 800 ವರ್ಷ ಕೊನೆಯಲ್ಲಿದ್ದು ಈ ಕಲಿಯುಗ ಮುಗಿದು ಮತ್ತೆ ವಾಪಸ್ ಕೃತಯುಗ ಇದು ಪ್ರಾರಂಭ ಆಗ್ತದೆ ಅಂತ ಈ ರೀತಿಯೊಳಗೆ ಹೇಳ್ತಾರೆ. ಈ ಮನುಷ್ಯನ ಕಲಿಯುಗದ ಒಂದು ಆಯುಷ್ಯ ಎಷ್ಟು ಅಂದ್ರೆ 120 ವರ್ಷ ಅಂತ ಹೇಳಿದರು. ಮ್ಯಾಕ್ಸಿಮಮ್ ಆದ ಆಯುಷ್ಯ 120 ವರ್ಷ. ಈ 120ನ್ನ 2 ಒಡಿ ಎಷ್ಟಾಗ್ತದ? 60. ಈ 60 ಪೂರ್ಣ ವರ್ಷಗಳು ಮುಗಿದಾವೆ ಅಂತಂತಂದ್ರೆ ಅವನು ತನ್ನ ಒಂದು ಇನ್ನಿಂಗ್ಸ್ ಮುಗಿಸಿದ ಅಂತ, ತನ್ನ ಜೀವನದ 1/2 ಅವನು ಕಂಪ್ಲೀಟ್ ಮಾಡಿದ ಅಂತ ಅರ್ಥ. ಆ 60 ಮುಗಿಯೋದು ಹೆಂಗೆ ಗೊತ್ತಾಗ್ತದ? ಯಾವಾಗ 60 ಮುಗಿತದ? ತಾನು ಯಾವ ಸಂವತ್ಸರದೊಳಗೆ ಮನುಷ್ಯ ಹುಟ್ಟಿದ್ನೋ ಅದೇ ಸಂವತ್ಸರ ಇನ್ನೊಮ್ಮೆ ಬಂದಾಗ ತನಗೆ 60 ವರ್ಷ ಆಗ್ಯದ ಅಂತ ಅರ್ಥ. ಅಂದ್ರೆ ಟೋಟಲಿ ಎಷ್ಟವ? 60 ಸಂವತ್ಸರಗಳವ. ಇದು ಗೊತ್ತಿರಬೇಕು. 60 ಒಂದು ಸಲ ಎಲ್ಲಾ ಸಂವತ್ಸರ ಕಂಡಾರಂದ್ರೆ ಅದಕ್ಕೊಂದು ಶಾಂತಿ ಮಾಡ್ತಾರೆ, 60 ವರ್ಷದ ಶಾಂತಿ. ದೊಡ್ಡದರಪ್ಪ ನೀವು ಎಲ್ಲಾ ಸಂವತ್ಸರವನ್ನು ಕಂಡೀರಿ ಅಂತ ಅರ್ಥ, ಅದು ದೊಡ್ಡದು ಅಂತ. ಇನ್ನೊಂದ್ಸಲ ಎಲ್ಲಾ ಸಂವತ್ಸರ ಕಂಡಾರಂತಂದ್ರೆ ನಾವು ಮಹಾನ್ ಭಾವ. 120 ವರ್ಷ ವಾದಿರಾಜರು 120 ವರ್ಷ ಬದುಕಿದ್ರು ಅಂತ ಕೇಳ್ತೀವಿ. ಸ್ವಾದಿಯೊಳಗ ವಾದಿರಾಜರನ್ನೆಲ್ಲರೂ ದರ್ಶನ ಮಾಡ್ಕೊಂಡಿರ್ತೀವಿ. 120 ವರ್ಷ ಬದುಕಿದಂತಹ ಮಹಾಯೋಗಿಗಳವರು 2 ಸಲ ಎಲ್ಲಾ ಸಂವತ್ಸರಗಳನ್ನು ಕಾಣೋದು 120 ವರ್ಷ ಅಂತಂತಂದ್ರೆ. ಅಂತೂ ಈಗೇನು ಇವತ್ತು ನಾವು ಸಂವತ್ಸರದೊಳಗೆ ಇದ್ದೀವಿ, ಪರಾಭವ ಅಂತ ಒಂದು ಸಂವತ್ಸರ. ಈಗ ಯಾರಿಗೆ 60 ವರ್ಷ ಆಗ್ಯದ ನೋಡ್ರಿ, ಅವ್ರು ಪರಾಭವ ಸಂವತ್ಸರದಾಗ ಹುಟ್ಟಿದ್ರು ಅಂತ ಅರ್ಥ. ಹಿಂದೆ ಪರಾಭವ ಯಾವಾಗ ಬಂದಿತ್ತು ಅವಾಗ ಹುಟ್ಟಿದ್ರು ಅಂತ ಅರ್ಥ ಆ ಲೆಕ್ಕದೊಳಗೆ. ಒಟ್ಟಾರೆ 60 ವರ್ಷ 60 ಸಂವತ್ಸರಗಳು ಈ ಒಂದು ಕಾಲದೊಳಗೆ ಇರ್ತಕ್ಕಂಥದ್ದು. ಈ ಒಂದು ಪರಾಭವ ಸಂವತ್ಸರದ ವೈಶಿಷ್ಟ್ಯ ಏನು, ಈ ವರ್ಷ ಹೆಂಗಿರಲಿದೆ ಅಂತ ಅನ್ನೋದು ಈಗ ಸ್ವಲ್ಪ ನಾವು ನೋಡಬೇಕಾಗಿದೆ. ಎಷ್ಟು ವಿಚಿತ್ರ ನೋಡ್ರಿ. ಅವಾಗೇ ವರಾಹದೇವರು ಇವೆಲ್ಲ ಬರೆದಿಟ್ಬಿಟ್ಟ. ಈ ಸಂವತ್ಸರ ಹಿಂಗಿರ್ತದೆ, ಈ ಸಂವತ್ಸರ ಹಿಂಗಿರ್ತದೆ, ಈ ಸಂವತ್ಸರ ಹಿಂಗಿರ್ತದೆ, ಎಲ್ಲ ಸಂವತ್ಸರದ್ದು ಹಿಂಗೆ ಇರ್ತದೆ ಅಂತ ಬರೆದಿಟ್ಟಾರ. ಅದು ಹಿಂಗೆ ನಡೆದದು, ಅವಾಗಿಂದನೂ ಹಿಂಗೆ ನಡೆದದು. ಆ ಸಂವತ್ಸರ ಬಂದ್ರೆ ಹಂಗೆ ನಡೀತದು. ಎಷ್ಟು ವಿಚಿತ್ರ ಅದು. ಅದು ಹೆಂಗೆ, ಅದಕ್ಕೂ ವಿಚಿತ್ರ ಹೇಳ್ತೀನಿ ನೋಡ್ರಿ. ಈ ಸಂವತ್ಸರ ಇದೇ ದಿವಸ ಪ್ರಾರಂಭ ಆಗ್ತದೆ. ಅಂದ್ರೆ ನೀವು ಇನ್ನು 60 ವರ್ಷ ನಾವು ಯಾರ ಇದ್ವಿ ಅಂದ್ರೆ ಆ 60ನೇ ವರ್ಷ ಏನು ಪರಾಭವ ಬರ್ತದಲ್ಲ ಅದು ಗುರುವಾರೇ ಇರ್ತದಂತ. ಅದು ಗುರುವಾರೇ ಇರ್ತದೆ. ವಿಶ್ವಾವಸು ಸಂವತ್ಸರ ಹೋದ್ಸಲ ಇತ್ತು, ರವಿವಾರ ಪ್ರಾರಂಭ ಆಗಿತ್ತು. ಅದು ರವಿವಾರೇ ಇರ್ತದೆ. ಯಾವಾಗೇ ಇನ್ನೊಮ್ಮೆ ವಿಶ್ವಾವಸು ಬಂದರೂ ಅದು ರವಿವಾರೇ ಇರ್ತದೆ. ಇನ್ನೊಮ್ಮೆ ಯಾವಾಗೇ ಪರಾಭವ ಸಂವತ್ಸರ ಬಂದದಂದ್ರೂ ಅದು ಗುರುವಾರೇ ಇರ್ತದೆ. ಫಿಕ್ಸ್ ಇದು ಚೇಂಜ್ ಆಗೋದಿಲ್ಲ. ಎಷ್ಟು ಭಗವಂತನ ವಿಚಿತ್ರವಾದ ಲೀಲಾ ನೋಡ್ರಿ. ಬರೀ ಕಾಲದೊಳಗೆ ದೇವರ ಆಟ ಹೆಂಗೆ ಆಡ್ತಾನಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಗುರುವಾರನೇ ಇರ್ತದೆ. ಯಾವ ವಾರ ಆ ಸಂವತ್ಸರ ಪ್ರಾರಂಭ ಆಗ್ತದೋ ಆ ದೇವತಾ ಆ ಸಂವತ್ಸರಕ್ಕೆ ರಾಜ ಆಗ್ತಾನೆ. ಈಗ ಗುರುವಾರ ಈ ಸಂವತ್ಸರ ಪ್ರಾರಂಭ ಆಗ್ಯದಂದ್ರೆ ಈ ಇಡೀ ವರ್ಷಕ್ಕೆ ರಾಜ ಯಾರು? ಗುರು. ಈ ಇಡೀ ವರ್ಷಕ್ಕೆ ರಾಜ ಯಾರಾಗ್ತಾರ? ಗುರುನೇ ಆಗ್ತಾನೆ. ಗುರು ಅಂದ್ರೆ ಬೃಹಸ್ಪತಿ, ಜುಪಿಟರ್ ಅಂತಂತೀವಲ್ಲ. ಈ ಬೃಹಸ್ಪತಿಯೇ ಅಂದ್ರೆ ದೇವತೆಗಳ ಗುರು ಇದ್ದಾರಲ್ಲ ಬೃಹಸ್ಪತ್ಯಾಚಾರ್ಯರು, ಇವರು ಗುರು. ಇವರೇ ಈ ವರ್ಷದ ರಾಜರು. ಈ ಪರಾಭವ ಸಂವತ್ಸರ ಬಂದಾಗೆಲ್ಲ ಗುರುವಾರ ಇರ್ತದೆ. ಈ ಗುರು ರಾಜ ಆದಾಗ ಆ ವರ್ಷ ಹೆಂಗಿರ್ತದ? ಯಾವಾಗೋ ಹೇಳಿದಂಥ ಮಾತಿದು. ಎಷ್ಟು ಹಳೆಯ ಕಾಲದಿಂದ ನಮ್ಮಲ್ಲಿ ಈ ಜ್ಯೋತಿಷ್ಯ ಇಷ್ಟು ಪ್ರಖರವಾಗಿ ಇಷ್ಟು ಸರಿಯಾಗಿ ನಮಗೆ ತಿಳಿಸ್ತಿತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ರಾಜೇಜ್ಯೋ ವಸುಧಾತ್ಮಜೋತ್ರ ಸಚಿವ ಸೈನ್ಯಾರ್ಘ ಮೇಘಾಧಿಪಶ್ಚಂದ್ರೋ ನೀರಸ ಸಸ್ಯ ಪೌಗುರುಭೃಗು ಸ್ಯಾಧಾನ್ಯಪೋ ಬೋಧನ ಸೂರ್ಯಸ್ಯಾದ್ರಸ ಪೋತ್ರವಾರಣ ಯುಗಾಂಕೇಂದುರ್ಮಿತೆ ವತ್ಸರೆ ಶಾಕೆ ನಾಮ್ನಿ ಪರಾಭವೇ ಸ್ಯುರಧಿಪ ಸೌರೇಣ ಸಿದ್ಧ ಗ್ರಹಾಃ. ಈ ವರ್ಷ ಹೆಂಗಿರ್ತದೆ? ಯಾವ ರಾಜ ಆಗ್ತಾನ ಅವ ತನ್ನದೇ ಆದಂಥ ಒಂದು ಕ್ಯಾಬಿನೆಟ್ ಸೃಷ್ಟಿ ಮಾಡ್ಕೊಳ್ತಾನೆ ಯಾವಾಗಾದ್ರೂ ಕೂಡ. ಹೀಗಾಗಿ ಗುರು ರಾಜ ಆದ್ನಂದ್ರ ಅವನದೇ ಒಂದು ಕ್ಯಾಬಿನೆಟ್ ಸೃಷ್ಟಿ ಆಗ್ತದೆ. ಹೆಂಗ? ರಾಜ ಗುರು, ಮಂತ್ರಿ ಮಂಗಳ. ಅವನಿಗೆ ಮಂತ್ರಿ ಯಾರಾಗ್ತಾರ ಅಂದ್ರೆ ಮಂಗಳ ಆಗ್ತಾನೆ. ಅವನ ಸೇನಾಧಿಪತಿ ಯಾರಾಗ್ತಾರ? ಚಂದ್ರ. ಚಂದ್ರ ಸೇನಾಧಿಪತಿ ಆಗ್ತಾನೆ. ಆಮೇಲೆ ಈ ಸಸ್ಯಗಳು ಬರ್ತಾವಲ್ಲ, ಅಂದ್ರೆ ಒಂದು ಮಳಿಗೆ ಇನ್ನೊಂದು ಮಳಿಗೆ, ಒಂದು ಮಳಿಗೆ ಶುಕ್ರ, ಇನ್ನೊಂದು ಮಳಿಗೆ ಮಂಗಳ. ಇವರು ಅಂದ್ರೆ ಬೆಳೆಗಳಿಗೆ ಅವರು ರಾಜರಾಗ್ತಾರೆ. ಧಾನ್ಯಗಳಿಗೆ ಬುಧ ರಾಜ ಆಗ್ತಾನೆ. ಅರ್ಘ ವ್ಯಾಲ್ಯೂ ಇದಕ್ಕೆ ಚಂದ್ರ ರಾಜ ಆಗ್ತಾನೆ. ಮೇಘಗಳಿಗೂ ಚಂದ್ರ, ರಸಗಳಿಗೆ ರವಿ, ನೀರಸಗಳಿಗೆ ಗುರು. ಇಷ್ಟು ಕ್ಯಾಬಿನೆಟ್ಟು ಈ ಗುರು ರಾಜನಾದಾಗ ಪರಾಭವ ಸಂವತ್ಸರದಲ್ಲಿ ಬರತಕ್ಕಂಥದ್ದು ಅಂತ ಹೇಳಿಗತ್ತಾರೆ. ಏನೇನಾಗ್ತದ್ರಿ ಈ ವರ್ಷ? ಪರಾಭವ ಸಂವತ್ಸರದ ಫಲ ಕೇಳ್ರಿ. ಅಗ್ರಧಾನ್ಯಮಧಿಕಂ ಜಲಮಲ್ಪಂ ಭೂಭೃತಾಂ ಭವತಿ ಯುದ್ಧಮನಲ್ಪಂ
ಸ್ಯಾಜ್ಜನೋ ಗದವಶಾದ್ಗತಧಾಮ ವತ್ಸರೋ ಯದಿ ಪರಾಭವ ನಾಮ. ನೋಡ್ರಿ, ಪರಾಭವ ಸಂವತ್ಸರದ ಮೊಟ್ಟ ಮೊದಲನೆಯ ಲಕ್ಷಣ ಏನಂದ್ರೆ ಈ ಸಂವತ್ಸರದೊಳಗೆ ಯುದ್ಧ ಆಗ್ತದ. ಚಾಲು ಆಗ್ಯದ ನೋಡ್ರಿ, ಜಗತ್ತಿನೊಳಗೆ ಯುದ್ಧ. ವರ್ಲ್ಡ್ ವಾರೇ ಆಗುವಂತಹ ಲಕ್ಷಣದೊಳಗೆ ಯುದ್ಧ ಪ್ರಾರಂಭ ಆಗಿದೆ. ಪರಾಭವ ಸಂವತ್ಸರದೊಳಗೆ ಯುದ್ಧ ಆಗೇತದ. ನೀವು ಇವತ್ತಿನಿಂದ 60 ವರ್ಷದ ಹಿಂದಿನ ಹಿಸ್ಟ್ರಿ ತೆಗೆದು ನೋಡಿದ್ರು ಯುದ್ಧ ಆಗಿರ್ಲಿಕ್ಕೆ ಬೇಕವ. ಇಷ್ಟು ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತದೆ. ಪರಾಭವ ಸಂವತ್ಸರದಲ್ಲಿ ಯುದ್ಧವಾಗ್ತದೆ. ಯುದ್ಧವನ್ನ ಸ್ವಲ್ಪ ಎಲ್ಲಾ ರಾಜರು ಕೂಡ ಈ ಯುದ್ಧದೊಳಗೆ ಪಾಲ್ಗೊಳ್ಳುವಂತಹ ಪರಿಸ್ಥಿತಿ ಬರುತ್ತದೆ. ಶಾಸ್ತ್ರ ಹೇಳ್ತದೆ ಎಲ್ಲ ರಾಜರು ಕೂಡ ಯುದ್ಧದೊಳಗೆ ತಾವು ಪಾಲ್ಗೊಳ್ತಾರೆ. ಜಲಂ ಅಲ್ಪಂ, ನೀರಿನ ಕೊರತೆ ಸೃಷ್ಟಿಯಾಗ್ತದೆ. ಈ ವರ್ಷ ನೀರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಆದರೆ ಅಗ್ರಧಾನ್ಯಂ ಅಧಿಕಂ, ಮುಂಗಾರಿ ಧಾನ್ಯ ಏನು ಬರ್ತಾವ ಅವು ಮಾತ್ರ ಸಮೃದ್ಧಿ ಇರ್ತಾವ. ಸಮೃದ್ಧವಾದಂತಹ ಧಾನ್ಯಗಳು ಈ ಇದರೊಳಗೆ ಬರ್ತಾವ. ಗದವಶಾತ್ ಗತಧಾಮಾಹ, ಈ ಯುದ್ಧ ಇತ್ಯಾದಿಗಳು ಇರೋ ಕಾರಣದಿಂದ ಎಷ್ಟೋ ಜನರು ತಮ್ಮ ಮನೆಯನ್ನ ಕಳೆದುಕೊಳ್ಳುವಂತಹ ವರ್ಷ ಇದು. ಪರಾಭವ ಸಂವತ್ಸರದೊಳಗೆ ಎಷ್ಟೋ ಜನ ಮನೆ ಕಳೆದುಕೊಳ್ಳಬೇಕಾದಂತಹ ಪ್ರಸಂಗಗಳು ಬರ್ತವೆ. ಅಲ್ರಿ ಆಚಾರ ಮತ್ತೆ ಇಂಥವೇ ಹೇಳಿಗತ್ತೆ, ಚಲೋ ಇದ್ದದ್ದು ಒಂದು ಸ್ವಲ್ಪ ಏನ್ರ ಹೇಳ್ರಿ ಅಂತ. ಚಲೋ ಏನಾಗ್ತದ ಈ ವರ್ಷದೊಳಗೆ ಏನೇನು ಚಲೋ ಆಗ್ತದ? ಧೇನು ವೃಂದ ಮತಿ ದುಗ್ಧ ಸಮೇತಂ ವರ್ಷಣಾತ್ ಫಲಕಣಾದಿ ನಿತಾಂತಂ ಯಜ್ಞ ಕರ್ಮಣಿ ಸತಾಂ ಅನುರಾಗ ಪಾರ್ಥಿವೇ ಸುರಗುರೌ ನಚ ರೋಗ. ಗುರು ರಾಜನಾದ ಅಂತಂದ್ರೆ ಏನೇನವ ಫಲ ಕೊಡ್ತಾನ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆಕಳು, ಈ ಹಾಲು ಹಿಂಡುವಂತಹ ಎಲ್ಲ ಪ್ರಾಣಿಗಳಲ್ಲಿ ಹಾಲು ಹೆಚ್ಚಾಗ್ತದೆ. ಹಾಲಿನ ರೇಟ್ ಕಡಿಮೆ ಆಗ್ತದಂತೆ ಈ ವರ್ಷ. ಯಾಕಂದ್ರೆ ಹಾಲಿನ ಸಪ್ಲೈ ಜಾಸ್ತಿ ಆಗ್ತದೆ ಈ ವರ್ಷ ಬಂದಾಗ. ಪರಾಭವ ಸಂವತ್ಸರ ಬಂದಾಗ ಹೈನು ನಂಬಿಕೊಂಡಂತಹ ಜನರಿಗೆ ಬಹಳ ಲಾಭ ಆಗ್ತದೆ. ಯಾಕಂದ್ರೆ ವಿಶಿಷ್ಟವಾಗಿ ಧೇನುಗಳು, ಆಕಳುಗಳು ಹಾಲನ್ನು ಕರೀತಾವೆ. ಮೊದಲನೇದು. ವರ್ಷಣಾತ್, ಒಳ್ಳೆ ಮಳೆ ಆಗ್ತದೆ. ಮೊದಲನೇ ಮಳೆ ಬಹಳ ಚೆನ್ನಾಗಿ ಆಗ್ತದೆ. ಅದಕ್ಕೆ ಇನ್ನ ಈ ಬ್ಯಾಸಿಗೆ ಚಾಲು ಆಗೋದು ಮಳೆ ಆಗ್ಲಿಕ್ಕೆ ನೋಡ್ರಿ, ನಿನ್ನೆ ಮೊನ್ನೆ ಎಲ್ಲ. ಈ ಸಂವತ್ಸರದೊಳಗೆ ಮಳೆ ಬಹಳ ಚೆನ್ನಾಗಿ ಆಗ್ತದೆ. ಫಲಕಣಾದಿ, ಫಲಗಳು ಈ ಸಂವತ್ಸರದೊಳಗೆ ಬಹಳ ಬರ್ತವೆ. ಕಣ ಅಂದರೆ ಉಳಿದ ಎಲ್ಲ ಸಸ್ಯಗಳು ಚೆಂದಾಗಿ ಬರ್ತವೆ. ಜೊತೆಗೆ ಈ ಇಡೀ ವರ್ಷ ಜನರೊಳಗೆ ಧಾರ್ಮಿಕ ಪ್ರಜ್ಞೆ ಹೆಚ್ಚಿರುತ್ತದೆ. ಗುರು ರಾಜನಾಗಿದ್ದರಿಂದ, ಗುರುವೇ ಮುಖ್ಯವಾಗಿ ಧರ್ಮ ಪ್ರಜ್ಞೆಗೆ ತಾನು ದೇವತೆಯಾದ್ದರಿಂದ, ಆ ಗ್ರಹ ಅದನ್ನು ನಿಯಮನ ಮಾಡೋದ್ರಿಂದ ಈ ವರ್ಷ ಜನರೊಳಗೆ ಪಾಠ, ಪ್ರವಚನ, ಯಜ್ಞ, ಜಪ, ಪಾರಾಯಣ. ಈಗ ಮತ್ತೆ ಅಧಿಕ ಮಾಸ ಬಂತಂದ್ರೆ ನೋಡ್ರಿ, ಹೊಸ ಎಲ್ಲರೂ ಇರುತ್ತೆ. ಅದ್ರಾಗ ಹೆಣ್ಮಕ್ಳಂತೂ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಇಷ್ಟು ಬಿಡೋದು ಇಷ್ಟು ಬಿಡೋದು ಅಂತೆಲ್ಲ. ಹೀಗಾಗಿ ಹೆಚ್ಚೆಚ್ಚು ಧರ್ಮ ಈ ವರ್ಷದೊಳಗೆ ಆಗ್ತದೆ. ಹೆಚ್ಚೆಚ್ಚು ಧರ್ಮವನ್ನು ಜನರೆಲ್ಲರೂ ಕೂಡ, ಸಜ್ಜನರಲ್ಲಿ ಧರ್ಮ ಮಾಡಬೇಕಾದಂತಹ ಪ್ರಜ್ಞೆ ಈ ವರ್ಷ ಜಾಗೃತವಾಗಿರ್ತದೆ. ಇಡೀ ವರ್ಷ ಎಲ್ಲರೂ ಕೂಡ ಧಾರ್ಮಿಕ ಮನಸ್ಥಿತಿಯೊಳಗಿರ್ತಾರೆ. ಇದು ಎಲ್ಲಕ್ಕಿಂತ ದೊಡ್ಡದ್ರಿ. ಜಗತ್ತಿನೊಳಗೆ ಎಂಥದ್ದೇ ಯುದ್ಧ ನಡೀಲಿ, ನಮ್ಮ ಮನಸ್ಸಿನೊಳಗೆ ಧರ್ಮ ಪ್ರಜ್ಞೆ ಇತ್ತಂದ್ರೆ ಶಾಂತಿ ಇರ್ತೀವಿ. ಜಗತ್ತಿಡೀ ಅಶಾಂತ ಇದ್ರೂ ಕೂಡ, ಗೀತೆಯಲ್ಲಿ ಧ್ಯಾನಯುಗದಲ್ಲಿ ಹೇಳ್ತಾರೆ, ಇಡೀ ಜಗತ್ತು ಉದ್ವಿಗ್ನಗೊಂಡಿದ್ರೂ ಕೂಡ ಯಾವನು ನನ್ನ ಧ್ಯಾನವನ್ನು ಮಾಡ್ತಾ ಇದ್ದಾನೋ ಅವನ ಮನಸ್ಸು ಮಾತ್ರ ಪೂರ್ಣ ಶಾಂತ ಇರ್ತದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸಂಪೂರ್ಣ ಶಾಂತ ಮನಸ್ಕಾಗಿರ್ಬೋದು ಭಗವಂತನ ಧ್ಯಾನ ಮಾಡ್ತಾ ಇದ್ರೆ. ಜಗತ್ತಿನೊಳಗೆ ಯುದ್ಧನೇ ನಡೆದಿರಲಿ, ಮತ್ತೊಂದು ನಡೆದಿರಲಿ, ಹಾಗೆ ಜನರೊಳಗೆ ಶಾಂತಿ ಈ ವರ್ಷ ಇರುತ್ತದೆ. ಸರಿ, ಆದರೆ ಇನ್ನೊಂದು ಮುಖ್ಯವಾಗಿ ಹೇಳ್ತಾರೆ, ಈ ಒಂದು ಸಂವತ್ಸರದಲ್ಲಿ, ಪರಾಭವ ಸಂವತ್ಸರದಲ್ಲಿ ನಚ ರೋಗ, ರೋಗಗಳ ಭೀತಿ ಬಹಳ ಆಗುವುದಿಲ್ಲ. ನೀವು ಒಪ್ತಿರೋ ಇಲ್ಲ, 6 ವರ್ಷ ಹಿಂದೆ ಪಂಚಾಂಗದ ಫಲ ಯಾವಾಗ ಯುಗಾದಿ ಬಂದಿತ್ತೋ ಅವಾಗೇ ಇತ್ತು ಇಡೀ ವರ್ಷ ಈಗ ರೋಗ ಆಗೋದಂತ. ಅವಾಗೇ ಕೋವಿಡ್ ಬಂದದ್ದು, ಅದೇ ವರ್ಷ ಕೋವಿಡ್ ಬಂತು. ಈ ವರ್ಷ ಮಾತ್ರ ರೋಗದ ಬಾಧೆ ಅಂಥದ್ದೇನೂ ಈ ವರ್ಷ ಇರುವುದಿಲ್ಲ. ಗುರು ರಾಜನಾದ್ದರಿಂದ ಅದು ಇರುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಮಂಗಳ ರಾಜನಾದ್ದರಿಂದ ಅಲ್ಲಲ್ಲಿ ಮಂಗಳದ ಒಂದು ಪ್ರಭಾವ ಇದ್ದಂತಹ ರಾಷ್ಟ್ರಗಳೇನವ, ಅಲ್ಲಲ್ಲಿ ಮಳೆ ಇರೋದಿಲ್ಲ, ಅನಾವೃಷ್ಟಿ ಇರ್ತದೆ. ಕಣಗಳು, ಬೆಂಕಿ, ಗೋದಾಮುಗಳಿಗೆ ಬೆಂಕಿ ಅದೆಲ್ಲ ಹತ್ತುತ್ತದೆ. ಕಳ್ಳತನ ಈ ವರ್ಷ ಹೆಚ್ಚಾಗ್ತದೆ. ನೋಡ್ರಿ, ಕಳ್ಳರ ಗ್ಯಾಂಗ್ ಮತ್ತು ಬಿಜಾಪುರಕ್ಕೆ ಬರ್ತಾವೆ ಈ ವರ್ಷ. ಬುಧವಂದನೇನ ನಿರತಾಹ, ರಾಜರು ಸಲಹೆಗಾರರ ಮಾತನ್ನ ಕೇಳುವುದಿಲ್ಲ ಈ ವರ್ಷ. ರಾಜರು ಅದಕ್ಕೆ ಯುದ್ಧ ಆಗ್ತಾವೆ. ಸಲಹೆಗಾರರ ಮಾತುಗಳನ್ನು ಕೇಳಿದ್ರೆ ಯುದ್ಧ ಆಗಂಗಿಲ್ಲ. ರಾಜರು ಈ ವರ್ಷ ಯಾರೂ ಸಲಹೆಗಾರರ ಮಾತುಗಳನ್ನು ಕೇಳುವುದಿಲ್ಲ. ಇದು ಮಂತ್ರಿ ಮಂಗಳ ಆದಾಗ ಆಗುವಂಥ ಅಮಂಗಳ. ಇನ್ನು ಚಂದ್ರ ಸೇನಾಧಿಪತಿ ಆದದ್ದರಿಂದ ಇಲ್ಲಿ ಬಹುಸಸ್ಯ ಸಂಪತ್ ಸೌಖ್ಯಂ,
ಸಸ್ಯ ಸಂಪತ್ತು ಯಾರಿಗೂ ಬಹಳ ಅನ್ನಕ್ಕೆ ಸಿಗೋದು ಬಹಳ ಕಠಿಣ ಅಂತ ಆಗುವುದಿಲ್ಲ. ಮುಂದೆ ಹೋದಂಗೆ ಎಲ್ಲ ಕಡೆಗೆ ಸಸ್ಯ ಸಂಪತ್ತು ಇದು ಚೆನ್ನಾಗಿ ಆಗ್ತದೆ. ಇನ್ನು ಶುಕ್ರ ಸಸ್ಯಗಳಿಗೆ ಅಧಿಪನಾದ್ದರಿಂದ ಒಳ್ಳೆ ಮಳೆ ಇವೆಲ್ಲವೂ ಕೂಡ ಆಗ್ತದೆ ಅಂತ ಬೇರೆ ಬೇರೆ ಅಲ್ಲಿ ಹೇಳುತ್ತಾರೆ. ಧಾನ್ಯಾಭಾವೋ ದುರ್ಲಭಂ ಮೂಲಕಂದಂ. ಆದರೆ ಮೂಲಕಂದಗಳು ಗಡ್ಡೆ ಅಂತ ಏನೇನವ ಅದ್ರ ಹಿಂದೆ ನೀವೇನು ಹಚ್ಕೋರಿ ಯಾವ ಗಡ್ಡೆ ಹಚ್ಕೋತೀರಿ ಅಂತೂ ಆ ಗಡ್ಡೆಗಳೆಲ್ಲ ಬಹಳ ತುಟ್ಟಿ ಆಗುವಂಥ ಕಾಲ ಈ ಪರಾಭವ ಸಂವತ್ಸರ ಅಂತ ಹೇಳ್ತಾರೆ. ಅದಕ್ಕೆ ಆದಷ್ಟು ಅದನ್ನು ಬಿಡೋದು ಒಳ್ಳೆಯದು. ನೀರಂ ಸ್ವಲ್ಪಂ ಯುದ್ಧಕೃತ್ ಭೂಪವೃಂದಂ. ಭೂಪರಲ್ಲಿ ರಾಜರಲ್ಲಿ ಯುದ್ಧಗಳು, ರೋಗದ ಒಂದು ಭಯ ಇದೆಲ್ಲವೂ ಅಲ್ಲಲ್ಲಿ ಇದು ಆಗ್ತಾ ಇರ್ತದೆ. ಆದರೆ ಧಾನ್ಯದೊಳಗೆ ರೈತರಿಗೆ ಯಾವ್ಯಾವ ಧಾನ್ಯ ಈ ವರ್ಷ ಬಹಳ ಫಲ ಕೊಡ್ತಾವೆ ಅನ್ನೋದನ್ನು ಶಾಸ್ತ್ರ ತಿಳಿಸ್ತದೆ. ಗೋಧೂಮ ಶಾಲೀಕ್ಷು ಯವಾದಿಕಾನಾಂ ವಿದ್ವಜ್ಜನಾನಾಮಪಿ ವೃದ್ಧಿರಸ್ತಿ. ಒಂದು ಗೋಧಿ, ಅಕ್ಕಿ, ಕಬ್ಬು ಹಾಗೂ ಈ ಜವಗೋಧಿ ಅಂತಂತೀವಲ್ಲ ಅದು, ಇಷ್ಟು ಪದಾರ್ಥಗಳೊಳಗೆ ಬಹಳಷ್ಟು ವೃದ್ಧಿ ಈ ವರ್ಷ ಆಗ್ತದೆ. ಇದು ಬೆಳೆ ಬಹಳ ಚಲೋ ಬರ್ತದೆ. ರೈತರಿಗೆ ವಿಶೇಷವಾದಂತಹ ಫಲ ಈ ಬೆಳೆಗಳಿಂದ ಈ ವರ್ಷ ಬರ್ತದೆ. ವಿದ್ವಜ್ಜನಾನಾಂ ವೃದ್ಧಿರಸ್ತಿ. ವಿದ್ವಾಂಸರು ಹೆಚ್ಚಾಗ್ತಾರೆ, ಅಂದರೆ ಜ್ಞಾನಿಗಳು ಈ ವರ್ಷ ಹೆಚ್ಚಾಗ್ತಾರೆ. ವೇದದ ಅಭ್ಯಾಸ ಈ ವರ್ಷ ಹೆಚ್ಚು ನಡೀತದೆ ಅಂತ ಹೇಳ್ತಾರೆ. ಇನ್ನು ಅರ್ಘಾಧಿಪನಾದವನು ಚಂದ್ರನಾದ್ರಿಂದ ಅರ್ಘವೃದ್ಧಿ ಸ್ಯಾತ್ ಚಂದ್ರೇತ್ವರ್ಘಾಧಿಪೇ ಸತಿ. ಇನ್ಫ್ಲೇಷನ್ ಹೆಚ್ಚಾಗ್ತದೆ, ಅಂದರೆ ಅರ್ಘ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಈ ವರ್ಷ ಸ್ವಲ್ಪ ಎಲ್ಲ ತುಟ್ಟಿ ಆಗುವಂತಹ ಪ್ರಸಂಗ ಬರ್ತದೆ ಅಂತ ಹೇಳ್ತಾರೆ. ಮಳೆ ಬೆಳೆ ಇತ್ಯಾದಿಗಳೆಲ್ಲ ಅಲ್ಲಲ್ಲಿ ಚೆನ್ನಾಗಿ ನಡೀತದೆ. ಜಲವೂ ಕೂಡ ಇರ್ತದೆ, ಸ್ವಲ್ಪ ಅಲ್ಲಲ್ಲಿ ಅದಕ್ಕೆ ಹಾಹಾಕಾರ ಬರ್ತದೆ ಅಂತ ಇಷ್ಟು ಈ ಸಂವತ್ಸರದ ಪರಾಭವ ಸಂವತ್ಸರದ ಫಲವನ್ನು ನಮಗೆ ತಿಳಿಸ್ಕೊಡ್ತಾರೆ. ಇನ್ನು ಈ ರಾಶಿಯೊಳಗೆ ಯಾರ್ಯಾರಿಗೆ ಏನೇನು ಫಲ ಅಂತ ಒಂದು ಸ್ವಲ್ಪ ಎಲ್ಲರೂ ಬಹಳ ಅದನ್ನು ಕ್ಯೂರಿಯಸ್ ಆಗಿ ಕೇಳ್ತಾ ಇರ್ತಾರೆ. ಹೀಗಾಗಿ 12 ರಾಶಿ ನಿಮ್ಮ ರಾಶಿ ನೀವು ನೋಡ್ಕೊಳ್ರಿ. ಮೇಷ ರಾಶಿಯವರಿಗೆ ಈ ವರ್ಷ 14 ಆಯ 2 ವ್ಯಯ ಆಗ್ತದೆ. ಅಂದರೆ ಬರುವುದು 14, ಹೋಗುವುದು 2. ಲಾಟ್ರಿ ಹೊಡೆದಾರಿ ಸಲ ಮೇಷರಾಶಿಯವರು ಯಾರಿದ್ದಾರೆ ನೋಡ್ರಿ. ಮೇಷರಾಶಿಯವರಿಗೆ ಬಹಳ ಆಯದ ವ್ಯಯ. ಹೆಣ್ಮಕ್ಳದ ಮೇಷರಾಶಿ ಇರಬಾರ್ದ್ರಿ, ಅವು ಗಂಡಂದ್ರದೆಲ್ಲ ವ್ಯಯ ಇರ್ತಾವೆ ನೋಡ್ರಿ. ಇನ್ನು ವೃಷಭ ರಾಶಿಯವರಿದ್ರು ಅಂದ್ರೆ 8 ಆಯ 11 ವ್ಯಯ. ಸ್ವಲ್ಪ ಬರ್ತದ, ಸ್ವಲ್ಪ ಹೋಗ್ತದೆ, 2 ಅಷ್ಟೇ ನಡೆದಿರ್ತದೆ. ಮಿಥುನ ರಾಶಿಯವರಿದ್ರೆ 14 ಆಯ 8 ವ್ಯಯ. ಸ್ವಲ್ಪ ಉಳಿತದೆ, ಸ್ವಲ್ಪ ಸೇವಿಂಗ್ಸ್ ಆಗ್ತದೆ. ಯಾರಿಗೆ? ಮಿಥುನ ರಾಶಿಯವರಿಗೆ. ಕರ್ಕ ರಾಶಿಯವರಿದ್ರಂದ್ರೆ 8 ಆಯ 5 ವ್ಯಯ. 8 ಬರ್ತದೆ, 5 ಹೋಗ್ತದೆ. ಸಿಂಹರಾಶಿಯವರಿಗೆ 11 ಆಯ 2 ವ್ಯಯ. ಭಾಳ ಬರುವುದೇ ಈ ಸಲ, ಹೋಗೋದು ಕಡಿಮೆ. ಸಿಂಹರಾಶಿಯವರಿಗೆ ಹಿಂಗದ ನೋಡಪ್ಪ. ಅದಕ್ಕೆ ಹೇಳಿದೆ ಅವ್ರು ಗಂಡಂದ್ರದ್ದು ನೋಡ್ರಿ ಅಂತ. ಕನ್ಯಾ ರಾಶಿಯವರಿಗೆ 14 ಆಯ 8 ವ್ಯಯ. ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ 8 ಆಯ 11 ವ್ಯಯ. ಏನೋ ಕೈಯೊಳಗೆ ಉಳಿಯೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ 14 ಆಯ 2 ವ್ಯಯ. ನೋಡ್ರಿ, ಮೇಷ ವೃಶ್ಚಿಕದವ್ರಿಗೆ ಭಾಳ ಅದ ಈ ಸಲ, ಅವ್ರಿಗೆ ಭಾಳ ಬರ್ತದಂತ ಈ ಸಲ. ಇನ್ನು ಧನು ರಾಶಿಯವರಿಗೆ 11 ಆಯ 8 ವ್ಯಯ. ಇದೇನು ವ್ಯಯ ಅಂತ ಆಗ್ಲಿಕ್ಕತ್ತದಲ್ಲ, ಭಾಳ ಹೋಗ್ತದ ಅಂತ ಗಾಬರಿ ಆಗ್ತದೆ. ಭಾಳ ಹೋಗ್ತದೆ. ಇದು ಹೋಗೋದು ಅಂತ ಅನ್ನೋದು ದಾನದ ರೂಪದೊಳಗೂ ಹೋಗ್ಬಹುದು, ಧರ್ಮದ ರೂಪದೊಳಗೂ ಹೋಗ್ಬೋದು. ಅದು ಪುಣ್ಯ ತಂದುಕೊಟ್ಟು, ಕೀರ್ತಿ ತಂದುಕೊಟ್ಟು ಹೋಗ್ತದೆ ಅಂತಂದ್ರೆ ನಿಮ್ಮ ಕೈ ಬಿಟ್ಟು ಹೋಗ್ತದೆ, ರೊಕ್ಕ ಕಳ್ತನ ಆಗ್ತದೆ, ಈ ಅರ್ಥದೊಳಗಲ್ಲ. ವಿಶೇಷವಾಗಿ ದಾನ ಧರ್ಮಗಳು ನಡೀತಾವೆ, ದಾನ ಕೊಡಬೇಕು ಅನ್ನೋಂಥ ಬುದ್ಧಿ ಹೆಚ್ಚಾಗಿ ಬರ್ತದೆ. ಈ ಅರ್ಥದೊಳಗೂ ವ್ಯಯ ಅಂತ ನಾವು ತಿಳ್ಕೊಳ್ಬೇಕು. ವ್ಯಯ ಅಂದರೆ ಬರೀ ಏನೋ ನಾವು ಹೋಗಿ ಹಾಸ್ಪಿಟಲ್ಗೆ ಹಾಕ್ತೀವಿ, ಮತ್ತೊಂದಕ್ಕೆ, ಇಂಥ ನೆಗೆಟಿವನ್ನೇ ತಿಳ್ಕೊಳ್ಳೋ ಕಾರಣ ಇಲ್ಲ. ಧನು ರಾಶಿಯವರಿಗೆ 11 ಆಯ 8 ವ್ಯಯ. ಮಕರ ರಾಶಿಯವರಿಗೆ ಪಾಪ 5 ಆಯ 11 ವ್ಯಯ. ಮಕರ ರಾಶಿಯವರಿಗೆ ವ್ಯಯ ಜಾಸ್ತಿ ಅದ ಈ ಸಲ. ಕುಂಭರಾಶಿಯವರಿಗೂ 5 ಆಯ 11 ವ್ಯಯ. ಮೀನರಾಶಿಯವರಿಗೆ 11 ಆಯ 8 ವ್ಯಯ. ಸ್ವಲ್ಪ ಸೇವಿಂಗ್ಸು ಈ ಸಲ ಮೀನರಾಶಿಯವರಿಗೆ ಆಗ್ತದೆ ಅಂತ. ಈ ರೀತಿ ಎಲ್ಲ ರಾಶಿಯ ಫಲವನ್ನು ಈ ಸಂವತ್ಸರದಲ್ಲಿ ನಾವು ತಿಳ್ಕೊಳ್ಬೇಕು. ಈ ಒಂದು ವರ್ಷದೊಳಗೆ ಮೇಷ ಸಂಕ್ರಮಣ ಅಂತ ಆಗ್ತದೆ. ಅದರದ್ದು ಎಲ್ಲ ಫಲವನ್ನು ತಿಳಿಸ್ಕೊಡ್ತಾರೆ. ಇನ್ನು ಸೂರ್ಯ ಸಿದ್ಧಾಂತದಲ್ಲಿ ಮಕರ ಸಂಕ್ರಮಣ ಏನಾಗಬೇಕು ನೋಡ್ರಿ. ಮಕರ ಸಂಕ್ರಮಣ 2027
ಜನವರಿ 14ನೇ ತಾರೀಕು ಸಂಕ್ರಾಂತಿ ಅಂತಂತೀವಲ್ಲ, ಅದು ಆವಾಗ ಆಗ್ತದೆ. ಆ ಸಂದರ್ಭದೊಳಗೆ ಮಹಿಷ ವಾಹನವನ್ನೇರಿ ಉಷ್ಟ್ರವನ್ನು ಅಂದ್ರೆ ಒಂಟೆಯನ್ನು ಉಪವಾಹನವಾಗಿಟ್ಟುಕೊಂಡು ಬರ್ತಾನೆ. ಅದೊಂದು ಸ್ವಲ್ಪ ಕ್ಲೇಶವಾಗ್ತದೆ. ಸಂಕ್ರಾಂತಿ ಎಲ್ಲರಿಗೂ ಸ್ವಲ್ಪ ತೊಂದರೆಯನ್ನು ಕೊಡುತ್ತದೆ ಈ ಸಲ. ಕೃಷ್ಣ ವಸ್ತ್ರದ ಕಪ್ಪು ಬಟ್ಟೆ ಮತ್ತು ತೋಮರ ಅನ್ನುವಂಥ ಆಯುಧ, ಲಾಕ್ಷಾಲೇಪನ, ಲಾಕ್ಷ ಅಂದರೆ ಈ ಮೆಹಂದಿ ಇತ್ಯಾದಿಗಳನ್ನು. ಇನ್ನು ಏನು ಉಂಡದ ಅಂತ ಕೇಳ್ತಾರೆ ಸಂಕ್ರಾಂತಿ ಏನು ಉಂಡು ಬಂದದ್ರಿ ಆಚಾರ? ಸ್ವರ್ಣ ಪಾತ್ರೆ ದಧ್ಯನ್ನ ಭಕ್ಷಣಂ, ಮೊಸರು ಅನ್ನ ಉಂಡದ ಈ ಸಲ ಸಂಕ್ರಾಂತಿ. ಮೊಸರು ಅನ್ನ ವಿಶೇಷವಾಗಿ ನೈವೇದ್ಯ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಪುಷ್ಪ ಇದೆಲ್ಲ ಈ ವರ್ಷ ಇರ್ತದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಆರ್ದ್ರಾ ಪ್ರವೇಶ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ 22ನೇ ತಾರೀಕು, ಜೂನ್ 22 ಮಾನ್ಸೂನ್ ಪ್ರವೇಶ ಆಗ್ತದೆ. ಅವಾಗಿನಿಂದ ವಿಶೇಷ ಮಳೆ, 22ನೇ ಜೂನ್ನಿಂದ ಮಳೆ ಎಲ್ಲ ಬಹಳಷ್ಟು ಎಲ್ಲ ಕಡೆಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ ಅಷ್ಟಮ್ಯಾಂ ಸುಮವಾಸರೆ, ಆ ಸಮಯದೊಳಗೆ ಅಲ್ಲಿ ಬರ್ತದೆ. ಯದಿ ಸ್ಯಾದ್ ಅಷ್ಟಮೀ ತಿಥ್ಯಾಂ ಆರ್ದ್ರಾ ನಕ್ಷತ್ರಗೋ ರವಿಹಿ ಸಸ್ಯಾನಾಂ ವಸಸಾಂ ಮೂಲ್ಯಂ ಸ್ವಲ್ಪ ವೃಷ್ಟಿರ್ನ ಸಂಶಯ ಅಂತ. ಅಷ್ಟಮೀ ದಿವಸ ಆರ್ದ್ರಾ ನಕ್ಷತ್ರದೊಳಗೆ ಸೂರ್ಯ ಪ್ರವೇಶ ಮಾಡ್ಯಾನಂತಂದ್ರೆ ಸ್ವಲ್ಪ ವೃಷ್ಟಿ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತಾವೆ. ಆದರೆ ಸೋಮವಾರ ಇರೋದ್ರಿಂದ ಚಂದ್ರನ ಒಂದು ಪ್ರಭಾವದಿಂದ ಮತ್ತೆ ಸ್ವಲ್ಪ ಮಳೆ ಅದೆಲ್ಲ ಚೆಂದಾಗಿ ಆಗ್ತದೆ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಪರಾಭವ ಸಂವತ್ಸರದಲ್ಲಿ ಇನ್ನೊಂದು ವಿಶೇಷ, ನಾನು ಮೊದಲಿಗೆ ಹೇಳಿದೆ, ಅಧಿಕ ಮಾಸ ಈ ವರ್ಷ ಬರ್ತದೆ. ಪರಾಭವ ಸಂವತ್ಸರದಲ್ಲಿ ಅಧಿಕ ಮಾಸ ಅಂತನ್ನೋದು ಬರ್ತದೆ. ಈ ಅಧಿಕ ಮಾಸ ಈ ವರ್ಷ ಜ್ಯೇಷ್ಠ ಮಾಸದೊಳಗೆ ಅದು ಬಂದಿದೆ. ಜ್ಯೇಷ್ಠ ಮಾಸದೊಳಗೆ ನಾವು ಈ ಅಧಿಕ ಮಾಸ ಏನಿರ್ತದೆ ರೀ, ಇದು ಯಾವ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅಧಿಕ ಮಾಸ ಇದ್ದಾಗ ಶೂನ್ಯ ಮಾಸ ಅಂತ ಕರೀತಾರೆ ಅದಕ್ಕೆ. ಯಾವ ಶುಭ ಕಾರ್ಯ, ಮುಂಜಿ ಮದುವೆ ಇತ್ಯಾದಿಗಳನ್ನು ಈ ಯಾವ ಕಾರ್ಯಕ್ರಮವನ್ನು ಅವಾಗ ಮಾಡಬಾರ್ದು. ಉಳಿದೇನು ದೈನಂದಿನವಾದದ್ದು ಶ್ರಾದ್ದ ಇತ್ಯಾದಿಗಳವ ಇವೆಲ್ಲವನ್ನು ಮಾಡಲೇಬೇಕಾಗ್ತದೆ. 2 ಸಲ ಅದನ್ನು ಮಾಡಬೇಕು, ಅಧಿಕ ಇದ್ದಾಗ ನಿಜ ಇದ್ದಾಗ. ಇನ್ನು ಅಧಿಕ ಮಾಸ ವಿಶೇಷವಾಗಿ ಭಗವಂತನೇ ಪುರುಷೋತ್ತಮ ಅನ್ನುವಂಥ ದೇವರ ರೂಪನೇ ಇದಕ್ಕೆ ನಿಯಾಮಕವಾದ್ದರಿಂದ ಏನೆಲ್ಲ ಮಾಡ್ತೀವೋ ಅಧಿಕಸ್ಯ ಅಧಿಕಂ ಫಲಂ, ಹೆಚ್ಚು ಫಲ ಕೊಡುವಂಥ ತಿಂಗಳಿದು. ನೀವು ಈಗ ಏಕಾದಶಿ ಉಪವಾಸ ಈಗ ಮಾಡಿರಿ, ಅದಕ್ಕೊಂದು ಫಲ ಬರ್ತದೆ. ಅದೇ ಅಧಿಕದಾಗ ಮಾಡಿದ್ರೆ ಹೆಚ್ಚಿನ ಫಲ ಕೊಡ್ತದೆ. ಒಂದು ದಾನ ಈಗ ಮಾಡಿರಿ, ಒಂದು ಫಲ ಬರ್ತದೆ. ಅದೇ ಅಧಿಕದಾಗ ಮಾಡಿರಿ ಅಂದ್ರೆ ಹೆಚ್ಚಿನ ಫಲ ಕೊಡ್ತದೆ. ಅಧಿಕಸ್ಯ ಅಧಿಕಂ ಫಲಂ. ಅಧಿಕ ಮಾಸದೊಳಗೆ ಏನೆಲ್ಲ ಮಾಡ್ತೀವೋ ಅದಕ್ಕೆ ಹೆಚ್ಚೆಚ್ಚು ಫಲವನ್ನು ಕೊಡ್ತಾರೆ ಭಗವಂತ, ಕೊಡುವಂಥ ಒಂದು ವಿಶಿಷ್ಟವಾದ ತಿಂಗಳು. ಆ ಮಾಸಕ್ಕೆ 33 ದೇವತೆಗಳಿದ್ದಾರೆ. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು ಅಂತ 33 ಜನ ಪ್ರಜಾಪತಿ ವಶತ್ಕಾರ. ಇಷ್ಟು ಹೇಳಿದ್ರೆ 33 ಆಗ್ತವೆ. ಈ 33 ಜನ ಅವರಲ್ಲಿರ್ತಕ್ಕಂಥ ದೇವರ ಒಂದೊಂದೊಂದೊಂದು ರೂಪ. ಇದು ಈ ಅಧಿಕ ಮಾಸಕ್ಕೆ ಇರತಕ್ಕಂಥ ನಿಯಾಮಕರು. ಹಾಗಾಗಿ ಆ ಮಾಸದೊಳಗೆ ಏನೇ ಮಾಡಿದರೂ 33 ಸಂಖ್ಯೆಯೊಳಗೇನೆ ನಾವು ಏನೋ ದಾನ ಮಾಡ್ಲಿಕ್ಕತ್ತೀವಿ ಅಂದ್ರೆ ಅದರೊಳಗೂ ವಿಶೇಷವಾಗಿ ಅಪೂಪ ದಾನವನ್ನು, ಅನಾರಸದ ದಾನವನ್ನು ಅವಾಗ ವಿಶೇಷವಾಗಿ ಮಾಡ್ತಾರೆ. ಅದು ಯಾಕೆ ಅಂದರೆ ಆ ಅನಾರಸದೊಳಗೆ ಎಷ್ಟು ಛಿದ್ರ ಇತ್ತೋ ಅಷ್ಟು ವರ್ಷ ಸ್ವರ್ಗದೊಳಗೆ ಇರ್ತಾನಂತ ಅದನ್ನು ದಾನ ಮಾಡಿದರೆ. ಆ ಲೆಕ್ಕದೊಳಗೆ 33 ಸಂಖ್ಯೆಯ ದಾನವನ್ನು ಅವತ್ತು ಮಾಡಬೇಕು ಅಂತ ಇನ್ನು ಅನೇಕ ನೀವು ವಿದ್ವಾಂಸರನ್ನು ಕೇಳಿಕೊಂಡು ಬೇರೆ ಬೇರೆ ವ್ರತಗಳನ್ನು, ನಿಯಮಗಳನ್ನು ಎಲ್ಲ ಅಧಿಕ ಮಾಸದೊಳಗೆ ಬಹಳ ಫಲ ಕೊಡುವಂಥ ವ್ರತ ನಿಯಮಗಳನ್ನು ಹೇಳ್ಯಾರೆ. ಅದನ್ನೆಲ್ಲವನ್ನು ನೀವು ತಿಳ್ಕೊಳ್ಳಬಹುದು. ಈ ಒಂದು ಪರಾಭವ ಸಂವತ್ಸರದೊಳಗೆ ಪ್ರಾಯ ಯಾವುದೇ ಗ್ರಹಣಗಳು ಅಂತನ್ನೋದು ಸಂಭವ ಇಲ್ಲ. ಈ ಸಂವತ್ಸರದೊಳಗೆ ಯಾವ ಗ್ರಹಣಗಳು ಬಹಳ ಕಂಡಿಲ್ಲ. ಮತ್ತು ಇನ್ನೊಂದು ಯಾಕಳತಿಯೋ ಬ್ರಾಹ್ಮಣ ಅಂದ್ರೆ ಬರೋ ಏಕಾದಶಿಗೆ ಅಂದಂಗೆ ಯಾವ 2 ಏಕಾದಶಿನೂ ಈ ವರ್ಷದೊಳಗೆ ಇಲ್ಲ. ಅವು ಕೂಡ 2 ಏಕಾದಶಿ ಕಂಟಿನ್ಯೂಸ್ ಈ ವರ್ಷದೊಳಗೆ ಬಂದಿಲ್ಲ. ಉಳಿದ ಏಕಾದಶಿ ಅವ, ಮತ್ತು ಅವನ್ನೆಲ್ಲ ಬಿಡಬೇಡ್ರಿ. 2 ಏಕಾದಶಿ ಬಂದಿಲ್ಲ ಅಷ್ಟೆ. ಇದು ಈ ಒಟ್ಟಾರೆ ಈ ಸಂವತ್ಸರದ ಫಲ. ಇಲ್ಲಿ ಪರಾಭವ ಅಂತ ಈ ಸಂವತ್ಸರದ ಹೆಸರು. ಪರಾಭವ ಅಂತಂದ್ರೆ ಸೋಲುವುದು ಅಂತ ಅರ್ಥ. ಪರಾಭವ ಬಂತು ಅಂದ್ರೆ ಸೋತರು ಅಂತ. ಏನ್ರಿ ಸಂವತ್ಸರದ ಹೆಸರಿನಾಗೆ ಸೋಲುವುದೇ ಅದಲ್ಲ, ಪರಾಭವ ಆಗೋದು ಅಂತಂದ್ರೆ ಮತ್ತೆ ಸೋತು ಹೋಗ್ತೀವೇನು, ಈ ವರ್ಷದೊಳಗೆ ಎಲ್ಲರೂ ಸೋತ್ ಸುಣ್ಣಾಗಿ ಹೋಗ್ತದೋ ಹೆಂಗೆ ಅಂತ ಅಲ್ಲ, ಹಂಗೆ ಅನ್ಕೋಬೇಡ್ರಿ. ನರಸಿಂಹದೇವರ ವಿಶೇಷವಾದಂತಹ ಚಿಂತನವನ್ನು ನಾವು ಈ ವರ್ಷ ಮಾಡಬೇಕು. ಸಂಸೃಷ್ಟಂ ಧನಮವಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ ಭಿಯಂ ದಧಾನಾಃ ಹೃದಯೇಷು ಶತ್ರವಃ ಪರಾಜಿತಾ ಸಹ
ಅಪನಿಲಯಂತಾಂ. ಪರಾಭವಗೊಳ್ಳುವುದು ಯಾರು? ಭಯಂ ದಧಾನಾಹ ಹೃದಯೇಶು ಶತ್ರವಃ. ನಮ್ಮ ಹೃದಯದಲ್ಲಿ ಭಯ ಹುಟ್ಟಿಸುವಂಥ ಶತ್ರುಗಳಿಗೆ ಇದು ಪರಾಭವ. ಸೋಲಾಗೋದು ನಮಗಲ್ಲ, ಸಾತ್ವಿಕರಿಗಲ್ಲ. ಗುರು ರಾಜನಾದ್ರಿಂದ ಸಾತ್ವಿಕರಿಗೆ ಸೋಲಿಲ್ಲೇ ಇಲ್ಲ ಈ ವರ್ಷ. ಸಾತ್ವಿಕರಿಗೆ ವೃದ್ಧಿನೇ ಹೆಚ್ಚದು. ಸಾತ್ವಿಕರಿಗೆ ಹೆಚ್ಚೆಚ್ಚು ಈ ಸಲ ಫಾಯ್ದಾನೇ ಆಗ್ತದೆ. ಪರಾಭವ ಆಗುವುದು, ಸೋಲು ಆಗುವುದು ಯಾರಿಗೆ ಅಂದ್ರೆ ಹೃದಯೇಶು ಶತ್ರವಃ. ಸಜ್ಜನರಿಗೆ ಶತ್ರುಗಳಾಗಿ ಯಾರು ಈ ವರ್ಷ ಬರ್ತಾರೋ ಅವರಿಗೆ ಮಾತ್ರ ಈ ವರ್ಷ ಸೋಲಾಗ್ತದೆ. ಕೆಟ್ಟ ಶಕ್ತಿಗಳಿಗೆ ಸೋಲಾಗುವಂತಹ ಒಂದು ವರ್ಷ ಇದು ಪರಾಭವ ಅಂತನ್ನುವಂಥ ವರ್ಷ ಅಂತ ನೀವು ತಿಳ್ಕೊಳ್ರಿ. ಹೀಗಾಗಿ ನಮಗೇನು ಪರಾಭವ ಆಗ್ತದೆ ಅಂತ ಯಾರೂ ಗಾಬರಿ ಆಗೋ ಕಾರಣ ಇಲ್ಲ. ಒಂದು. ಎರಡನೇದು, ಪರಾಭವ ಅಂತನ್ನೋದು ಭಗವಂತನ ಒಂದು ಹೆಸರು. ಅದನ್ನು ಆ ರೀತಿಯಲ್ಲಿ ಚಿಂತನೆ ಮಾಡಬೇಕು ನಾವು. ಪರ ಅಂದರೆ ಎಲ್ಲರಿಗಿಂತಲೂ ಶ್ರೇಷ್ಠನಾದ, ಅಭವ ಭವ ಅಂದರೆ ಸಂಸಾರ, ಅಭವ ಸಂಸಾರವಿಲ್ಲದ, ಯಾವಾಗಲೂ ಮುಕ್ತನಾದ ಶ್ರೇಷ್ಠನಾದ ಭಗವಂತನಿಗೆ ಪರಾಭವ ಅಂತ ಕರೀತಾರೆ. ಅಥವಾ ಪರ ಶ್ರೇಷ್ಠವಾದ ಆಭ ಅಂದರೆ ಕಾಂತಿ, ಆ ಕಾಂತಿಯಲ್ಲಿ ವರ್ತತೆ, ಯಾವಾಗಲೂ ಕಾಂತಿಯೊಳಗೆ ಇರ್ತಾನಾದ್ದರಿಂದ ಅವನಿಗೆ ಪರಾಭವ ಅಂತ ಕರೀತಾರೆ. ಅನೇಕ ಕಾರಣಗಳಿಂದ ಭಗವಂತನಿಗೆ ಪರಾಭವ ಅಂತ ಹೆಸರು. ಹೀಗಾಗಿ ನೀವು ಸಂವತ್ಸರ ಅದೇನೋ ಸೋಲು ಅನ್ನೋ ಅಂಜಿಕೆಯಿಂದ ನೋಡಬೇಡ್ರಿ. ಪರಾಭವ ಅಂದರೆ ಭಗವಂತ ಸಾಕ್ಷಾತ್, ಅವನ ಅನುಗ್ರಹದಿಂದ ದುಷ್ಟರ ಪರಾಭವ ಈ ಸಂವತ್ಸರದೊಳಗೆ ಆಗ್ತದೆ ಅಂತ ಇಷ್ಟೇ ಚಿಂತನವನ್ನು ನಾವು ಈ ಸಂವತ್ಸರಕ್ಕೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇನ್ನು ಈ ಪರಾಭವ ಸಂವತ್ಸರ ಗುರುವಾರ ಪ್ರಾರಂಭವಾದ್ದರಿಂದ ಗುರುಗಳ ಉಪಾಸನ ಮಾಡಿದರೆ ಬಹಳ ವಿಶಿಷ್ಟವಾದಂತಹ ಫಲ ಈ ಸಂವತ್ಸರಕ್ಕೆ ಬರ್ತದೆ ಅಂತ ನಮಗೆ ಅದನ್ನು ಕೂಡ ನಮ್ಮ ಗುರುಗಳು, ಸ್ವಾಮಿಗಳವರು, ಎಲ್ಲ ವಿಶಿಷ್ಟವಾದಂತಹ ಜ್ಞಾನಿಗಳು, ವಿದ್ವಾಂಸರು, ಗುರುಗಳು ಅಂತ ನಾವು ಯಾರನ್ನು ನಂಬಿರ್ತೀವೋ ಅವರೆಲ್ಲರ ಪೂಜೆ, ಅವರೆಲ್ಲರ ಸತ್ಕಾರ, ಅವರೆಲ್ಲರ ಉಪಚಾರ, ಅವರ ಸೇವೆ ನಮಗೆ ಈ ವರ್ಷ ಭಾರೀ ಫಲವನ್ನು ತಂದುಕೊಡ್ತದೆ. ಅದರೊಳಗೂ ನಮ್ಮ ದೇಶಪಾಂಡೆಯವರ ಮನೆಯೊಳಗೆ ವಿಶೇಷವಾಗಿ ರಾಯರ ಒಂದು ಪೂಜಾ ನಿರಂತರವಾಗಿ ನಡೀತದೆ. ಪ್ರತಿ ವರ್ಷ ವಿಶಿಷ್ಟವಾದ ರೀತಿಯೊಳಗೆ ಆರಾಧನೆ ಆಗ್ತದೆ. ನೋಡ್ರಿ, ಗುರುವಾರ ಬಂದದ್ದು ನನ್ನ ಭಾಗ್ಯ. ಗುರುವಾರ ಕರೆಕ್ಟ್ ನಾನು ಪಂಚಾಂಗ ಶ್ರವಣ ಹೇಳಲಿಕ್ಕೆ ಬಂದೆ ಈ ಸಲ. ಗುರುವಾರ ರಾಯರ ವಾರದ ದಿನವೇ ಈ ವರ್ಷ ಪ್ರಾರಂಭ ಆಗಿದ್ದು, ಗುರುಗಳೇ ಅರ್ಥಾತ್ ಇದಕ್ಕೆ ರಾಜರಾದ್ದರಿಂದ ರಾಯರ ಅನುಗ್ರಹ ಎಲ್ಲೆಲ್ಲಿ ರಾಯರ ವಿಶಿಷ್ಟವಾದಂಥ ಆರಾಧನೆ, ಉತ್ಸವ, ಬೇರೆ ಬೇರೆ ರೀತಿಯಲ್ಲಿ ಅವರ ಸೇವೆ ಇದು ನಡೀತದೋ ಆ ರಾಯರ ಅನುಗ್ರಹದಿಂದ ಇಡೀ ವರ್ಷ ನಮ್ಮ ಕಷ್ಟಗಳ ಪರಾಭವ ಆಗ್ತವೆ, ನಮ್ಮ ಕಷ್ಟಗಳು ಸೋತು ಹೋಗ್ತಾವೆ, ನಮ್ಮ ಎಲ್ಲ ದುಃಖಗಳ ಪರಿಹಾರ ಆಗ್ತವೆ. ರಾಯರ ಅನುಗ್ರಹದಿಂದ ನಮಗೆ ಮಾತ್ರ ಬಹಳಷ್ಟು ವೃದ್ಧಿ, ಬಹಳಷ್ಟು ಆನಂದ, ಸುಖ, ನೆಮ್ಮದಿ ಬರ್ತಕ್ಕಂತಹ ಸಂವತ್ಸರ ಈ ಪರಾಭವ ಅನ್ನೋ ಸಂವತ್ಸರ. ಇಡೀ ಜಗತ್ತು ಅದು ಯುದ್ಧದೊಳಗೆ ಅದು ನಡೆದರೂ ಕೂಡ ರಾಯರ ಭಕ್ತರಿಗೆ ಮಾತ್ರ ಬಹಳ ಆನಂದವನ್ನು ತಂದುಕೊಡುವಂತಹ ಸಂವತ್ಸರ ಇದು ಪರಾಭವ ಅನ್ನುವಂತಹ ಸಂವತ್ಸರ. ಹೀಗಾಗಿ ವಿಶೇಷವಾಗಿ ಗುರುಗಳ ಸೇವೆಯನ್ನು ಈ ವರ್ಷ ಮಾಡ್ರಿ. ಎಲ್ಲ ಕಾಲಕ್ಕೂ ಮಾಡಬೇಕು, ಪ್ರತಿ ವರ್ಷ ಮಾಡಬೇಕು, ಗುರುಗಳ ದಿನ ವರ್ಷ ಅಂತಲ್ಲ. ಆದರೆ ಈ ವರ್ಷ ಗುರುಗಳ ಸೇವೆಯನ್ನು ಮಾಡಿದರೆ ಮಾತ್ರ ಭಾರೀ ಫಲವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಗುರುಗಳ ಸೇವೆಯನ್ನು, ಗುರುಗಳ ಅನುಗ್ರಹವನ್ನು ಪಡೀಲಿಕ್ಕೆ ಈ ಒಂದು ಸಂವತ್ಸರ ಇದು ಬಹಳ ಶುಭದಾಯಕವಾದದ್ದು. ರಾಯರ ಅನುಗ್ರಹ ಎಲ್ಲರ ಮೇಲೆ ಅದು ವಿಶೇಷವಾಗಿ ಆಗಬೇಕು. ರಾಯರು ಸ್ವಯಂ ಮಹಾ ಜ್ಯೋತಿಷ್ಕರು, ಭಾರೀ ಜ್ಯೋತಿಷ್ಯ ಹೇಳ್ತಿದ್ರಂತೆ. ರಾಯರು ಜ್ಯೋತಿಷ್ಯ ಹೇಳೋದು ಹೆಂಗೆ ಅಂತಂದ್ರೆ ಮನೆಗೆ ಹೋಗಿ ಜ್ಯೋತಿಷ್ಯ ಹೇಳೋದು. ಯಾಕಂದ್ರೆ ಅವ್ರ ಮನೆ ಭಾಳ ಸಣ್ಣದಿತ್ತಂತೆ. ಯಾರೋ ಅವ್ರ ಮನೆಗೆ ಬರೋದನ್ನು ಪಾಪ ಅವ್ರು ಬಿಡೆ ಅನ್ಕೋತಿದ್ರು. ಬಂದ್ರೆ ಕೂಡ್ಲಿಕ್ಕೆ ಜಾಗಿಲ್ಲ. ಇವತ್ತು ನಾವು ರಾಯರ ಹೆಸರು ಹೇಳಿ ರಾಯರ ಅನುಗ್ರಹದಿಂದ ನಾವು ದೊಡ್ಡ ಮನೆ ಕಟ್ಸ್ಕೊಳ್ತೀವಿ, ಸಾವಿರಾರು ಜನರಿಗೆ ಊಟಕ್ಕೆ ಹಾಕ್ತೀವಿ, ಅವ್ರ ಹೆಸರು ಹೇಳಿ ನಾವು ಬೇಕಾದಷ್ಟು ಊಟ ಮಾಡ್ತೀವಿ. ಅವತ್ತು ನಮ್ಮ ರಾಯರಿಗೆ ಮನೆಯೊಳಗೆ ಯಾರೇ ಬಂದರೆ ಕೂಡ್ಲಿಕ್ಕೆ ಜಾಗ ಇರಲಿಲ್ಲ ಅಂತ. ಹಿಂಗಾಗಿ ತಾವೇ ಹೊರಗೆ ಹೋಗಿ ಜ್ಯೋತಿಷ್ ಹೇಳ್ತಿದ್ರಂತ. ತಾವು ಯಾರ್ದು ಮನೆಗೆ ತಾವೇ ಹೋಗೋದು, ಅವ್ರೇನು ಕೇಳ್ತಾರೋ ಜ್ಯೋತಿಷ್ ಹೇಳೋದು. ಅದು ಹೆಂಗೆ, ಊಟ ಇರ್ತಿರ್ಲಿಲ್ಲ ರೀ, ಅಡುಗೆ ಏನೇ ಇರ್ತಿರ್ಲಿಲ್ಲ, ಮನೆಯೊಳಗೆ ಧಾನ್ಯ ಇರ್ತಿರ್ಲಿಲ್ಲ, ಭಾರೀ ಬಡತನ ಇತ್ತು, ಭಾಳ ಬಡತನ ಇತ್ತು. ಅಂಥ ಬಡತನದೊಳಗೆ ಅಂಗಾರಕ್ಷಂತಿ ಹಚ್ಕೊಂಡು ಹೊರಗೆ ಹೋಗ್ತಿದ್ರಂತೆ. ಅಂದ್ರೆ ಊಟ ಆಗ್ಯದೇನಂತ ಯಾರು ಕೇಳಬಾರ್ದು. ಹಾಗೆ ಹೋದಂದ್ರೆ ಆಚಾರ ಊಟ ಆಗಿಲ್ರಿ ಬರ್ರಿ ಕೂಡ್ರಿ ಅಂತಂತಾರೆ. ಬೇಡ, ಅಂಗಾರಕ್ಷಂತಿ ಹಚ್ಕೊಂಡೇ ಹೋಗೋದಂತೆ ಎಲ್ಲರ ಮನೆಗೆ. ಊಟ ಆಗ್ಯದ ಅಷ್ಟು ಬೆಳೆ, ಅಷ್ಟು ಸಾತ್ವಿಕ ಸ್ವಭಾವ ರಾಯರ ಒಂದು ಸ್ವಭಾವವನ್ನು ನಾವು ಕೇಳ್ತೀವಿ. ಹೋಗಿ ಅವರ ಮನೆಯೊಳಗಿದ್ದು ಅವರಿಗೆ ಜ್ಯೋತಿಷ್ಯ, ಅವ್ರಿಗೆ ಏನೇನೆಲ್ಲ ಪ್ರಭಾವ ಆಗ್ಯದ, ಅವ್ರಿಗೆ ಏನೆಲ್ಲ ಶಾಂತಿ ಪರಿಹಾರ ಬೇಕು, ಅತ್ಯಂತ ಪ್ರಾಮಾಣಿಕವಾದ ರೀತಿಯೊಳಗೆ ಅವರಿಗೆ ಹೇಳಿ ಅನುಗ್ರಹ ಮಾಡಿ ಹೊಳ್ಳಿ ಬಂದ್ಬಿಡೋದು. ಮತ್ತು ತಡೀರ ಆಚಾರ ಏನಿಲ್ಲೇ ಇಲ್ಲ, ಹೊಳ್ಳಿ ಬಂದ್ಬಿಡೋದು. ಇದು ನಮ್ಮ ರಾಯರು. ಎಲ್ಲ ಗ್ರಹಗಳು ಅವರು ಪ್ರಾರ್ಥನಾ ಮಾಡಿದರೆ ಹ್ಞೂ ಅನ್ಬೇಕು, ಅಷ್ಟರ ಮಟ್ಟಿಗೆ ಪೂರ್ವಾಶ್ರಮದೊಳಗೆ ಅವರಿಗೆ ಜ್ಯೋತಿಷ್ಯದ ಸಿದ್ಧಿ ಇದಿತ್ತು ಅಂತ ನಾವು ಕೇಳ್ತೇವೆ. ಎಲ್ಲ ಕಾಲಕ್ಕೂ
ನೋಡ್ರಿ, ಅವರು ಯಾವ ಮಂತ್ರದ ಜಪ ಮಾಡ್ತಿದ್ರೋ ದೇವತೆಗಳು ಆ ರೀತಿ ಒಳಗಲ್ಲಿ ತಾವು ಪ್ರಕಟರಾಗ್ತಿದ್ರು ಅಂತದು. ಸುಮ್ಮ ಗಂಧ ತೇಯ್ಲಿಕ್ಕಂತ ಹೋಗ್ಯಾರ ರಾಯರು. ಗಂಧ ತೇಯಬೇಕಾದಾಗ ಅಗ್ನಿ ಸೂಕ್ತ ಪಾರಾಯಣ ಮಾಡ್ಲಿಕ್ಕಂತ. ಇವರು ಇಡೀ ಋಕ್ ಸಂಹಿತಾ ಪಾರಾಯಣ ನಿತ್ಯ ಮಾಡಬೇಕಾದಾಗ ಅಗ್ನಿ ಸೂಕ್ತ ಪಾರಾಯಣ, ಗಂಧ ತೇಯಬೇಕಾದಾಗ ಅಗ್ನಿ ಸೂಕ್ತ ಪಾರಾಯಣ ಮಾಡಿದ್ದಕ್ಕೆ ಗಂಧ ಹಚ್ಕೊಂಡ್ರೆ ಗಂಧ ಬೆಂಕಿ ಹತ್ತಿದಂಗೆ ಹತ್ತಿತ್ತಂತ. ಗಂಧ ಯಾಕೆ ಉರಿಬೇಕ್ರಿ? ಗಂಧ ಹಚ್ಕೊಂಡ್ರೆ ಆರಾಮಾಗ್ಬೇಕು, ತಂಪಾಗಬೇಕು. ಆದ್ರೆ ಅಗ್ನಿಸೂಕ್ತ ಪಾರಾಯಣ ರಾಯರು ಮಾಡಿದ್ದಕ್ಕೆ ಹಚ್ಕೊಂಡಂತಹ ಗಂಧ ಉರಿಬೇಕು ಅಂತಂದ್ರೆ ದೇವತೆಗಳು ಕೇವಲ ಇವರು ಪ್ರಾರ್ಥನಾಕ್ಕೆ ಹೆಂಗೆ ಪ್ರಕಟ ಆಗ್ತಿದ್ರು ಅಂತನ್ಲಿಕ್ಕೆ ಇದು ಉದಾಹರಣೆ. ಮತ್ತು ಅದನ್ನು ತೆಗೆಸಿ ಬೇಡಪ್ಪ ಅಂತ ಸರಿಸಿ ವರುಣ ಸೂಕ್ತ ಅಂದು ಮತ್ತು ಗಂಧ ತೆಗೆದುಕೊಟ್ಟು ಈಗ ಹಚ್ಕೋರಿ ಅಂದ್ರೆ ಈಗ ಶಾಂತ ಆಯ್ತು ಅಂತ ಹೇಳಿದ್ರಂತ. ಹಿಂಗೆ ರಾಯರ ಮಹಿಮೆ ಅಷ್ಟಿಷ್ಟಲ್ಲ. ಗುರುವಾರದ ದಿವಸ ರಾಯರ ಆ ವಿಶಿಷ್ಟವಾದಂಥ ಅನುಗ್ರಹವನ್ನು ನಾವೆಲ್ಲರೂ ಪ್ರಾರ್ಥಿಸಬೇಕು. ಅವರ ಅನುಗ್ರಹದಿಂದಲೇ ನಮಗೆ ಎಲ್ಲ ರೀತಿಯ ಶುಭ ಆಗಲಿಕ್ಕೆ ಸಾಧ್ಯವಾದದ್ದು. ಸ್ವಯಂ ಮಹಾ ಜ್ಯೋತಿಷ್ಕರು, ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು ತಮ್ಮ ತಪಸ್ಸನ್ನು ನಮಗೆಲ್ಲರಿಗೂ ಕೂಡ ಅನುಗ್ರಹಪೂರ್ವಕವಾಗಿ ಕೊಟ್ಟು ನಮ್ಮ ಜೀವನದ ಕಷ್ಟಗಳನ್ನು ಕಳೆದು ನಮ್ಮನ್ನು ಧರ್ಮಕ್ಕೆ ಹಚ್ಚುವಂತಹ ಗುರುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಎಲ್ಲೋ ಮಂತ್ರಾಲಯದಾಗಿದ್ದಾರೆ ಆಚಾರ, ನಾವೇನು ಮಾಡೋಣ ಅಂತ ತಿಳ್ಕೊಳ್ಬೇಡ್ರಿ. ನೀವೇನಂತೀರಿ? ನಿತ್ಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೀವಿ. ಏನದ್ರ ಅರ್ಥನೇ ಬಹಳ ವಿಚಿತ್ರ ಅದ. ಕಲ್ಪವೃಕ್ಷ ಅಂತಂದ್ರೆ ಏನ್ರಿ? ಸ್ವರ್ಗದೊಳಗಿರ್ತಕ್ಕಂಥ ಗಿಡ. ಆ ಗಿಡ ಒಂದೇ ಕಡೆ ಇರ್ತದೆ. ಅದೇ ಗಿಡ ಎಲ್ಲರೂ ಅಡ್ಡಾಡ್ತದೇನು? ಅಡ್ಡಾಡಂಗಿಲ್ಲ, ಅದಲ್ಲೇ ಇರ್ತದೆ. ಹಂಗೆ ಕಲ್ಪವೃಕ್ಷ ಒಂದು ಕಡೆ ಇರೋದು. ಅದ್ರ ಮುಂದೆ ಏನಂತಾರೆ? ನಮತಾಂ ಕಾಮಧೇನವೇ. ಕಾಮಧೇನು ಅಂದ್ರೆ ಏನು? ಅದೊಂದು ಹಸು. ಅದು ಹೋಗಿ ಎಲ್ಲ ಕಡೆಗೆ ಅಡ್ಡಾಡ್ಕೋತಿರ್ತದೆ. ಹಂಗೆ ನಮ್ಮ ರಾಯರು ಮಂತ್ರಾಲಯಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಕಲ್ಪವೃಕ್ಷ ಕೂತ್ಬಿಟ್ಟಾರೆ. ಒಂದೇ ಕಡೆ ಇದ್ದು ಅಲ್ಲೂ ಎಲ್ಲ ಫಲ ಕೊಟ್ಕೋತ ಕೂಡ್ತಾರೆ. ಬೇಡ, ನಾವು ಇದ್ದಲ್ಲೇ ಬರ್ರಿ ಅಂತಂತೀರಿ ಅಂದ್ರೆ ಕಾಮಧೇನವೇ. ಕಾಮಧೇನು ಹೆಂಗೆ ತಾನೇ ಅಡ್ಡಾಡಿ ಎಲ್ಲ ಕಡೆ ಹೋಗಿ ಫಲ ಕೊಡ್ತದೆ, ಹಂಗೆ ನಮ್ಮನಿಗೂ ಬರ್ತಾರೆ, ನಿಮ್ಮನಿಗೂ ಬರ್ತಾರೆ, ಬಿಜಾಪುರಕ್ಕೂ ಬರ್ತಾರೆ, ಮತ್ತೊಂದು ಕಡೆನೂ ಬರ್ತಾರೆ. ಎಲ್ಲ ಕಡೆಗೆ ಬಂದು ಅಲ್ಲಲ್ಲಿ ಇದ್ದ ಭಕ್ತರನ್ನು ತಾವು ಉದ್ಧಾರ ಮಾಡಲಿಕ್ಕೆ ಅನುಗ್ರಹ ಮಾಡುವಂಥ ಮಹಾನುಭಾವರು ರಾಯರು ರಾಘವೇಂದ್ರ ಸ್ವಾಮಿಗಳವರು. ಅವರ ದಿವ್ಯವಾದಂಥ ಆರಾಧನಾ ಮಹೋತ್ಸವಗಳೆಲ್ಲ ನಾವು ಈ ವರ್ಷ ವಿಶೇಷ ರೀತಿಯೊಳಗೆ ಮಾಡಬೇಕು. ಅವರಷ್ಟೇ ಅಲ್ಲ, ಎಲ್ಲ ಗುರುಗಳು, ಟೀಕಾಕೃತ್ಪಾದರು, ವ್ಯಾಸರಾಯರು, ವಾದಿರಾಜರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ರಾಯರು, ಸತ್ಯಬೋಧರು, ಸತ್ಯಸಂಧರು, ಸತ್ಯಧರ್ಮರು, ಸತ್ಯಧ್ಯಾನರು, ಸತ್ಯಪ್ರಮೋದರು, ನಮ್ಮ ಮಹಾಸ್ವಾಮಿಗಳವರು, ಕುಲಗುರುಗಳಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಅವರೆಲ್ಲರ ಅನುಗ್ರಹ ಇದ್ದರೆ ಆ ಗುರುಗಳ ಅನುಗ್ರಹದಿಂದ ಈ ಸಂವತ್ಸರ ಅತ್ಯಂತ ನಿರ್ವಿಘ್ನವಾಗಿ ನಡೆಯಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ನಾನೇನು ಬಹಳ ದೊಡ್ಡ ಜ್ಯೋತಿಷ್ಯವನ್ನು ಓದ್ಕೊಂಡಂತಹ ವಿದ್ವಾಂಸನಲ್ಲ. ಆದರೆ ಗುರುಗಳು ರಾಯರೇ ಒಳಗೆ ನಿಂತು ನುಡಿಸಿದಂತಹ 4 ಮಾತುಗಳು ಗುರುಗಳ ಅನುಗ್ರಹದಿಂದ ಏನು ಈ ಸಂವತ್ಸರದ ಫಲ ಇದು ವಿಶಿಷ್ಟವಾಗಿ ಹೇಳಬಹುದಾಗಿತ್ತು, ಅಷ್ಟು ಹೇಳಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಹೇಳಿದ್ದೇನೆ. ಇದರಲ್ಲಿ ಏನೇ ನಿಮಗೆ ಗುಣಗಳು ಕಂಡು ಬಂದಿದ್ದರೆ ನಮ್ಮ ಗುರುಗಳಾದಂತಹ ಪೂಜ್ಯ ಮುಕಾಶಿ ಆಚಾರ್ಯರ ಅನುಗ್ರಹ ಅಂತ ತಿಳಿದುಕೊಳ್ಳಬೇಕು. ಕೆಲವು ದೋಷಗಳಾಗಿರಬಹುದು, ಅದನ್ನೊಂದು ಅಂತ ಹೇಳ್ತಾ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.